ಈಗ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ನಡೆಸುವಂತ ಬಂಧುತ್ವದ ಬೆಳಕು ವೆಬಿನಾರ್ ಸರಣಿಯ 34ನೇ ಸರಣಿಗೆ ಎಲ್ಲರನ್ನೂ ಸ್ವಾಗತಿಸ್ತಾ, ಈಗ ನಮ್ಮೊಂದಿಗೆ ಈ ಕೊರೋನಾ 3ನೇ ಅಲೆ ಒಮೈಕ್ರಾನ್ ಇದರ ಪರಿಣಾಮ ಮತ್ತು ಏನಾಗಬಹುದು, ಇದರ ಮುಂದಿನ ಪರಿಣಾಮ ಏನಾಗಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಅಮೆರಿಕಾದ ಖ್ಯಾತ ವೈದ್ಯರಾದಂತ ಡಾಕ್ಟರ್ ಗಿರೀಶ್ ಮೂಡ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಜೊತೆಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರಾದಂತ ರವೀಂದ್ರ ನಾಯ್ಕರ್ ಅವರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಅಲ್ಲಿವರೆಗೂ ಬಂಧುತ್ವ ಕಲಾ ಬಳಗದ ಸಂಚಾಲಕರಾಗಿರುವಂತ ಅಂಜನಪ್ಪ ಲೋಕಿಕೆರೆ ಅವರಿಂದ ಹಾಡುಗಳನ್ನ ಕೇಳೋಣ. ಆತ್ಮೀಯ ಬಂಧುಗಳೇ, ನಮ್ಮೆಲ್ಲರ ಹಿತೈಷಿ ಇಸ್ಮಾಯಿಲ್ ಗೋನಾಳರವರು ರಾಗಸಂಯೋಜನೆ ಮಾಡಿರ್ತಕ್ಕಂಥ ಒಂದು ಗೀತೆಯನ್ನ ಕೇಳೋಣ. ಓ ನಾಡ ಜನಗಳೇ, ನಿಮ್ಮ ಕೈಯಲ್ಲಿದೆ ಈ ಘಳಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ 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 ಈ ಘಳಿಗೆ. ಲೆಕ್ಕಿಸದಿರಿ ಬರುವ ಪಕ್ಷಗಳ, ಹತ್ತರೆ ಉಳಿಯುವುದೇನು ಬಾಳಿಗೆ. ಲೆಕ್ಕಿಸದಿರಿ ಬರುವ ಪಕ್ಷಗಳ, ಹತ್ತರೆ ಉಳಿಯುವುದೇನು ಬಾಳಿಗೆ. ಇವೇ ಇಲ್ಲಾದಿರೆ ಪಕ್ಕಗೆ, ಬರಲಾರರು ಯಾರು ನಿಮ್ಮ ನೆರವಿಗೆ. ನೀವೇ ಇಲ್ಲಾದಿರೆ ಪಕ್ಕಗೆ, ಬರಲಾರರು ಯಾರು ನಿಮ್ಮ ನೆರವಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ದಾಹಾನೀಗಿಸದ ಆಭರಣಗಳ ಭದ್ರವಾಗಿ ಬಚ್ಚಿಟ್ಟೆವು ನಾವು. ದಾಹಾನೀಗಿಸದ ಆಭರಣಗಳ ಭದ್ರವಾಗಿ ಬಚ್ಚಿಟ್ಟೆವು ನಾವು. ಜೀವಜಲದ ಜೀವಂತಿಗೆ ಉಳಿಸದೆ ಬರುವ ದಿನಗಳಿಗೆ ತಾವು ಬಿಟ್ಟಿದೆವು. ಆ ಜೀವಜಲದ ಜೀವಂತಿಗೆ ಉಳಿಸದೆ ಬರುವ ದಿನಗಳಿಗೆ ತಾವು ಬಿಟ್ಟಿದೆವು. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಸ್ವಚ್ಛವಾದ ನೀರು ಸಾಗಲಿ ನಿಮ್ಮೂರ ತೇರಿನ ಹಾಗೆ. ಸ್ವಚ್ಛವಾದ ನೀರು ಸಾಗಲಿ ನಿಮ್ಮೂರ ತೇರಿನ ಹಾಗೆ. ನೈರ್ಮಲ್ಯ ಎಲ್ಲ ನೀರು ಹರಡುವುದು ರೋಗ ರುಜಿನ ನೂರಾರು. ನೈರ್ಮಲ್ಯ ಇಲ್ಲದ ನೀರು ಹರಡುವುದು ರೋಗ ರುಜಿನ ನೂರಾರು. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಓ ನಾಡ ಜನಗಳೇ, ನಿಮ್ಮ ಕೈಲಿದೆ ಈ ಘಳಿಗೆ. ಮನದಲ್ಲೊಂದಾಲಯವಿರಲಿ, ಮನೆಯಲ್ಲಿ ಶೌಚಾಲಯ ಖಂಡಿತವಿರಲಿ. ಮನದಲ್ಲೊಂದಾಲಯವಿರಲಿ, ಮನೆಯಲ್ಲಿ ಶೌಚಾಲಯ ಖಂಡಿತವಿರಲಿ. ಎಲ್ಲೆಂದರಲ್ಲಿ ಹರಡಬೇಡ ಕಾಯಿಲೆ ಕಸಲದ ಜಡ. ಎಲ್ಲೆಂದರಲ್ಲಿ ಹರಡಬೇಡ
ಕೈಲಿದೆ ಈ ಗಳಿಗೆ ಇತ್ತು ಎಮ್ಮೆ ಕುರಿಗಳ ತೊಳೆದು ಸೊಳ್ಳೆ ನೊಣಗಳ ಹಿಂಸೆ ಮಾಡಿದೆ ಎತ್ತು ಎಮ್ಮೆ ಕುರಿಗಳ ತೊಳೆದು ಸೊಳ್ಳೆ ನೊಣಗಳ ಹಿಂಸೆ ಮಾಡಿದೆ ಕೆರೆ ಕುಂಟೆ ನಾಜೂಕ ಇಲ್ಲದೆ ಊರು ಕೇರಿಗೆ ನೆಮ್ಮದಿ ತರುವುದೇ ಕೆರೆ ಕುಂಟೆ ನಾಜೂಕ ಇಲ್ಲದೆ ಊರು ಕೇರಿಗೆ ನೆಮ್ಮದಿ ತರುವುದೇ ಹೋರಾಡ ಜನಗಳೇ ಕೈಲಿದೆ ಈ ಕಲಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಕಲಿಗೆ ಇರುವುದು ಏನು ಅಲ್ಲ ಕಲಿಯಬೇಕು ಏನೇನೆಲ್ಲ ಕಲಿತಿರುವುದು ಏನು ಅಲ್ಲ ಕಲಿಯಬೇಕು ಏನೇನೆಲ್ಲ ಶುದ್ಧ ನೀರು ಪರಿಶುದ್ಧ ಗಾಳಿ ಜೀವಕೋಟಿಗೆ ಅಣ್ಣ ಜೀವಕೋಟಿಗೆ ಅಮ್ಮ ಜೀವಕೋಟಿಗೆ ಅಮ್ಮನ ಲಾಲಿ ಶುದ್ಧ ನೀರು ಪರಿಶುದ್ಧ ಗಾಳಿ ಜೀವಕೋಟಿಗೆ ಅಮ್ಮನ ಲಾಲಿ ಹೋರಾಡ ಜನಗಳೇ ಕೈಲಿದೆ ಈ ಕಲಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಕಲಿಗೆ ನಿಮ್ಮ ಕೈಲಿದೆ ಈ ಕಲಿಗೆ ನಿಮ್ಮ ಕೈಲಿದೆ ಈ ಕಲಿಗೆ ಧನ್ಯವಾದಗಳು ಅಂಜನಪ್ಪನವರಿಗೆ. ಇನ್ನೊಂದು ಹಾಡನ್ನ ಹಾಡ್ಬೇಕು ಅಂತ ಅವ್ರಲ್ಲಿ ಕೇಳ್ಕೊತೀನಿ. ಗ್ಯಾರಂಟಿ ರಾಮಣ್ಣ ರಚನೆ ಮಾಡಿದಂತ ಒಂದು ಗೀತನ್ನ ಕೇಳೋಣ ಬಂಧುಗಳೇ. ರೋಗ ಬಂದಾತು ಜೋಪಾನ ಓ ರಂಗಣ್ಣ ಓ ನಿಂಗಣ್ಣ ಓ ತಿಮ್ಮಣ್ಣ ರೋಗ ಬಂದಾತು ಜೋಪಾನ ರೋಗ ಬಂದಾತು ಜೋಪಾನ ಓ ರಂಗಣ್ಣ ಓ ನಿಂಗಣ್ಣ ಓ ತಿಮ್ಮಣ್ಣ ರೋಗ ಬಂದಾತು ಜೋಪಾನ ರೋಗ ಬಂದಾತು ಜೋಪಾನ ಓ ರಂಗೋವ ಓ ನಿಂಗೋವ ರೋಗ ಬಂದಾತು ಜೋಪಾನ ಮನೆಯ ಒಳಗೆ ಕಿಟಕಿ ಇಲ್ಲ ಗಾಳಿ ಬೆಳಕು ಬೀಳಂಗಿಲ್ಲ ಮನೆಯ ಒಳಗೆ ಕಿಟಕಿ ಇಲ್ಲ ಗಾಳಿ ಬೆಳಕು ಬೀಳಂಗಿಲ್ಲ ಪಾಪದ ಮನೆಯ ಬಿಟ್ಟಿಗೆ ಮಾಡಿ ಒಳ್ಳೆ ತಿರುಟ ಎಲ್ಲ ತಿನ್ನುವ ಅನ್ನಕ್ಕೆ ಸೇರಿಕೊಂಡು ತಿನ್ನುವ ಅನ್ನಕ್ಕೆ ಸೇರಿಕೊಂಡು ನಿನಗೆ ಕಾಲೇ ತತ್ತವಲ್ಲ ರೋಗ ರೋಗ ಬಂದಾತು ಜೋಪಾನ ಓ ರಂಗಣ್ಣ ಹೈ ರಂಗಣ್ಣ ತಿಮ್ಮಣ್ಣ ರೋಗ ಬಂದಾತು ಜೋಪಾನ ರೋಗ ಬಂದಾತು ಜೋಪಾನ ಓ ರಂಗವ್ವ ಹೋ ಲಿಂಗವ್ವ ಹೋ ತಿಮ್ಮವ್ವ ರೋಗ ಬಂದಾತು ಜೋಪಾನ ಹೊಲದ ಕೆಲಸ ಮಾಡುತ್ತೀಯ ಕೈಯ ಕೆಸರ ಮಾಡ್ಕೊಳ್ತೀಯ ಹೊಲದ ಕೆಲಸ ಮಾಡುತ್ತೀಯ ಕೈಯ ಕೆಸರ ಮಾಡ್ಕೊಳ್ತೀಯ ಹೊತ್ತು ಮೀರಿ ಮನೆಗೆ ಬಂದು ಕೈಯ ತೊಳೆಗೆ ಮುಟ್ಟುತ್ತೀಯ ಹೊತ್ತು ಮೀರಿ ಮನೆಗೆ ಬಂದು ಕೈಯ ತೊಳೆಗೆ ಮುಟ್ಟುತ್ತೀಯ ಕೈಗಾಯ ಆದ್ರೆ ನೀನು ಕೈಗಾಯ ಆದ್ರೆ ನೀನು ಅಮ್ಮ ಅಂತ ಕೂಡುತ್ತೀಯ ರೋಗ ರೋಗ ಬಂದಾತು ಜೋಪಾನ ಓ ರಂಗಣ್ಣ ಓ ಲಿಂಗಣ್ಣ ಓ ತಿಮ್ಮಣ್ಣ ರೋಗ ಬಂದಾತು ಜೋಪಾನ ರೋಗ ಬಂದಾತು ಜೋಪಾನ ಓ ರಂಗವ್ವ ಓ ಲಿಂಗವ್ವ ರೋಗ ಬಂದಾತು ಜೋಪಾನ ಅಂತೆಯನ್ನು ಪಿಕ್ಕ ಮಾಡಿ 10 ಮಕ್ಕಳನ್ನ ಮರೆಯುತ್ತಾಳೆ ಅಂತೆಯನ್ನು ಪಿಕ್ಕ ಮಾಡಿ 10 ಮಕ್ಕಳನ್ನ ಮರೆಯುತ್ತಾಳೆ ಎದೆಯ ಹಾಲು ಕುಡಿದು ಬಿಟ್ಟು ಬಾಯಿಗೆ ಬಾಟಿ ತುರುಕುತ್ತಾಳೆ ಎದೆಯ ಹಾಲು ಕುಡಿದು ಬಿಟ್ಟು ಬಾಯಿಗೆ ಬಾಟಿ ತುರುಕುತ್ತಾಳೆ ಅವಳು ಬೆರೆತು ಮೂಸುವಂತ ಅವಳು ಬೆರೆತು ಮೂಸುವಂತ ವೇಷ ಮಾಡಿ ಕಳೆಯುತ್ತಾಳೆ ರೋಗ ರೋಗ ಬಂದಾತು ಜೋಪಾನ ಓ ರಂಗಣ್ಣ ಓ ನಿಂಗಣ್ಣ ಓ ತಿಮ್ಮಣ್ಣ ರೋಗ ಬಂದಾತು ಜೋಪಾನ ರೋಗ ಬಂದಾತು ಜೋಪಾನ
ಬಂದ್ರೆ ನೀನು ಕಣ್ಕಂಡೇವ್ರಿಗೆ ಹರಿಕೆ ಓದಿ ಅದ್ರಾಗ ಬಂದ್ರೆ ನೀನು ಕಣ್ಕಂಡೇವ್ರಿಗೆ ಹರಿಕೆ ಓದಿ ಡಾಕ್ಟ್ರಿಗೆ ತೋರಿಸಿ ಕೇಳ್ಕೊಂಡು ಬಿಟ್ಟು ಮೂಢನಂಬಿಕೆ ಸಾಯೋದೆಯ ಡಾಕ್ಟ್ರಿಗೆ ತೋರಿಸಿ ಕೇಳ್ಕೊಂಡು ಬಿಟ್ಟು ಮೂಢನಂಬಿಕೆ ಸಾಯೋದೆ ಸುತ್ತ ನೀರು ಕುಡಿದು ನೀನು ಸುತ್ತ ನೀರು ಕುಡಿದು ನೀನು ಕಾಯಿಲೆ ಕಳೆಯೋ ಮರೆಯೋದೆಯ ಹೋಗ ಹೋಗ ಬಂದಾತು ಲೋಕನ ರಂಗಣ್ಣ ಮಣ್ಣ ರೋಗ ಬಂದಾತು ಲೋಕನ ಹೋಗ ಬಂದಾತು ಲೋಕನ ರಂಗವ್ವ ನಿನ್ನವ್ವ ನಿಮ್ಮವ್ವ ರೋಗ ಬಂದಾತು ಲೋಕನ ಬೇಕು ಮನೆ ಮುಂದೆ ಗಿಡವ ನೆಡಲೇಬೇಕು ದೂರ ಸುತ್ತ ಬಚ್ಚಿಸಬೇಕು ಮನೆ ಮುಂದೆ ಗಿಡವ ನೆಡಲೇಬೇಕು ವಿದ್ಯಾಬುದ್ಧಿ ಕಲಿಯಬೇಕು ಸುತ್ತ ನೀರು ಕುಡಿಯ ನಿಮ್ಮ ಆರೋಗ್ಯ ನೀವೇ ನೋಡ್ಕೊಂಡು ನಿಮ್ಮ ಆರೋಗ್ಯ ನೀವೇ ನೋಡ್ಕೊಂಡು ಆನಂದದಿಂದ ಬಾಳಬೇಕು ಹೋಗ ಬಂದಾತು ಲೋಕನ ರೋಗ ಬಂದಾತು ಲೋಕನ ರೋಗ ಬಂದಾತು ಲೋಕನ ರೋಗ ಬಂದಾತು ಲೋಕನ. ಆತ್ಮೀಯ ಬಂಧುಗಳೇ, ಈಗ ನಮ್ಮ ಜೊತೆಗೆ ಈ ಒಮಿಕ್ರಾನ್ ಬಗ್ಗೆ ವಿಷಯವನ್ನ ಚರ್ಚೆ ಮಾಡಲಿಕ್ಕೆ, ಅದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನಮ್ಮ ಚಳುವಳಿಯ ಒಡನಾಡಿಗಳು, ನಮ್ಮ ಸಹೋದರರು, ಆಮೇಲೆ ಜನಪರ ಚಿಂತಕರು, ಅಮೆರಿಕಾದಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಗಿರೀಶ್ ಮೂಡ್ ಅವರು ಬಂದಿದ್ದಾರೆ. ಅವರನ್ನ ತುಂಬು ಹೃದಯದಿಂದ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ, ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುಂಚೆ ಇನ್ನೊಂದು ಹಾಡನ್ನ ಹಾಡಿ ನಾವು ಕಾರ್ಯಕ್ರಮವನ್ನ ಮುಂದುವರ್ಸೋಣ ಅಂತೇಳಿ, ಗಿರೀಶ್ ಮೂಡ್ ಸರ್, ತಮಗೆ ಹಾರ್ದಿಕವಾದಂತ ಸ್ವಾಗತ. ಧನ್ಯವಾದಗಳು. ಮತ್ತೊಂದು ಗೀತೆ ಬಂಧುಗಳೇ, ಗ್ಯಾರಂಟಿ ರಮಣ ರಚನೆ ಮಾಡಿರ್ತಕ್ಕಂತ ಆರೋಗ್ಯ ಗೀತೆಯನ್ನ ನಾವು ಕೇಳೋಣ. ಕುಂತ ನಿಂತ ಸಭಾದಾಗ ಕೂಡಿದಂತ ಮಂದ್ಯಾಗ ಕೈ ಮುಗಿದು ಹೇಳುತ್ತೀನಿ ಒಂದು ಮಾತ, ಹುಟ್ಟಿದಂತ ಮಂದಿಗೆಲ್ಲ ಮತ್ತೆ ಒಂದು ಹೇಳುತ್ತೀನಿ, ಆರೋಗ್ಯ ಭಾಗ್ಯ ಇದು ತಿಳಿರಣ್ಣ, ಆರೋಗ್ಯ ಭಾಗ್ಯ ಇದು ತಿಳಿರಣ್ಣ. ಮುಂದೆ ನೀನು ಮಾಡ್ತೀಯ ಒಳ್ಳೆಯ ನಾವು ತಿಳ್ಕೊಳ್ಳಬೇಕು, ಮನೆ ಮುಂದೆ ನೀನು ಮಾಡ್ತೀಯ ಒಳ್ಳೆಯ ನಾವು ತಿಳ್ಕೊಳ್ಳಬೇಕು. ಆ ಒಳ್ಳೆ ಕಡಿಮೆಗೆ ಮರಳೆಯ ಬರ್ತೈತೆ, ಆ ಒಳ್ಳೆ ಕಡಿಮೆಗೆ ಮರಳೆಯ ಬರ್ತೈತೆ, ಮುತ್ತಿನ ಊರಿಗೆ ಕಳುತ್ತೈತೆ, ನಿನ್ನ ಮುತ್ತಿನ ಊರಿಗೆ ಕಳುತ್ತೈತೆ, ನಿನ್ನ ಮುತ್ತಿನ ಊರಿಗೆ ಕಳುತ್ತೈತೆ. ಊರ ಮುಂದೆ ಬೋರೋದೈತಿ, ಜಗ್ಗಿ ಜಗ್ಗಿ ಅದು ಮುಗಿದೋದೈತಿ, ಊರ ಮುಂದೆ ಬೋರೋದೈತಿ, ಒತ್ತಿ ಒತ್ತಿ ಅದು ಮುಗಿದೋದೈತಿ. ಮಾಡೋರು ಮತ್ತಿಲ್ಲ ಕೇಳೋರು ಸಿಕ್ಕಿಲ್ಲ, ಮಾಡೋರು ಮತ್ತಿಲ್ಲ ಕೇಳೋರು ಸಿಕ್ಕಿಲ್ಲ. ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ನಾವು ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ, ನಾವು ಕೆರೆ ನೀರ ಕುಡಿಯೋದು ತಪ್ಪಲಿಲ್ಲ. ಎಲ್ಲಣ್ಣು ಮಗಳಿಗೆ ಚಳಿ ಜ್ವರ ಬಂತು, ಮನೆ ಮಂದಿಗೆಲ್ಲ ಗಾಬರಿಯಾಯ್ತು. ಚಂದ್ರಣ್ಣು ಮಗಳಿಗೆ ಚಳಿ ಜ್ವರ ಬಂತು, ಮನೆ ಮಂದಿಗೆಲ್ಲ ಗಾಬರಿಯಾಯ್ತು. ಔಷಧ ಬಂದ್ಬಿಟ್ರು, 500 ಕಲ್ಬಿಟ್ರು, ಔಷಧ ಬಂದ್ಬಿಟ್ರು,
ಐವೋತೆ ಕಟ್ಬಿಟ್ಟು ಹಸು ಸತ್ತುವ ಮೇಲೆ ಕಣ್ಕಂಡ್ಬಿಟ್ರು ಅವರು ಹಸು ಸತ್ತುವ ಮೇಲೆ ಕಣ್ಕಂಡ್ಬಿಟ್ರು ಅವರು ಹಸು ಸತ್ತುವ ಮೇಲೆ ಕಣ್ಕಂಡ್ಬಿಟ್ರು ಹಿರಿಯದ ಗಾಜಿಯದ ಹಿರಿಯದ ಗಾಜಿಯದ ಹಿರಿಯದ ಗಾಜಿಯದ ಹಿರಿಯದ ಗಾಜಿಯದ ಗಿಯಕ 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 ಕಾಯಿಲೆ ಬಂದ ಹಾಕ ಕಣ್ಮುಚ್ಚಬ್ಯಾಡಿ ಡಾಕ್ಟರಿಗೆ ತೋರಿಸೋದು ನೀವು ಮರಿಬ್ಯಾಡಿ ಕಾಯಿಲೆ ಬಂದಾಗ ಕಣ್ಮುಚ್ಚಬ್ಯಾಡಿ ಡಾಕ್ಟರಿಗೆ ತೋರಿಸೋದು ನೀವು ಮರಿಬ್ಯಾಡಿ ಕಂಡೋರ ಮಾತೇಳಿ ಕಣ್ಣೀರ ಹಾಕ್ಬೇಡಿ ಕಂಡೋರ ಮಾತೇಳಿ ಕಣ್ಣೀರ ಹಾಕ್ಬೇಡಿ ಒಬ್ಬ ಜೀವಂತ ಸುಡಬ್ಯಾಡಿ ನೀವು ಒಬ್ಬ ಜೀವಂತ ಸುಡಬ್ಯಾಡಿ ನೀವು ಒಬ್ಬ ಜೀವಂತ ಸುಡಬ್ಯಾಡಿ ಇಲ್ಲಿವರೆಗೂ ಹಾಡುಗಳನ್ನ ಹಾಡಿದಂತ ಬಂಧುತ್ವ ಕಲಾ ತಂಡದ ಸಂಚಾಲಕರಾಗಿರುವಂತ ಅಂಜನಪ್ಪ ಲೋಕಿಕೆರೆ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಜಗತ್ತಿಗೆ ಶಾಂತಿ, ಸಮಾನತೆ ಮತ್ತು ಬದುಕಿನ ಘನತೆಯನ್ನ ಸಾರಿದಂತ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳ ಮೇಲೆ ಮಾನವ ಬಂಧುತ್ವ ವೇದಿಕೆ ತನ್ನ ಚಟುವಟಿಕೆಗಳನ್ನ ನಡೆಸ್ತಾ ಬಂದಿರೋದು ತಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಮೂಢನಂಬಿಕೆ ವಿರುದ್ಧ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜನರನ್ನ ಮೂಢನಂಬಿಕೆ, ಕಂದಾಚಾರ, ಅನಾಚಾರಗಳಿಂದ ಹೊರಗಡೆ ತಂದು ಒಂದು ಮಾನವೀಯವಾದಂತ ಘನತೆ ಇರುವಂತ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅಂತ ನಾವು ಇಟ್ಟಂತ ಹೆಜ್ಜೆ ನಾಡಿನಾದ್ಯಂತ ಸಂಚಲನ ಮೂಡಿಸಿರುವುದು ತಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಷಯ. ಇದೇ ರೀತಿ ಕಳೆದ 2 ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಆಗ್ಲಿಲ್ಲ, ನಾವು ಸೇರ್ಲಿಕ್ಕೆ ಆಗ್ಲಿಲ್ಲ. ನಾವು ಡಿಸೆಂಬರ್ 6ನೇ ತಾರೀಕು ಸದಾಶಿವನಗರ ಸ್ಮಶಾನದಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಒಂದು ಮೌಢ್ಯ ವಿರೋಧಿ ಸಮಾವೇಶವನ್ನ ಮಾಡ್ತಾ ಇದ್ವಿ, ದಲಿತೋತ್ಸವಗಳನ್ನ ಮಾಡ್ತಾ ಇದ್ವಿ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣಕ್ಕಾಗಿ ನಾವು ಜನರನ್ನ ಸಂಪರ್ಕ ಇಟ್ಕೊಳ್ಳಿಕ್ಕೆ ಮತ್ತು ನಮ್ಮ ಕಾರ್ಯಕ್ರಮಗಳನ್ನ, ಚಿಂತನೆಗಳನ್ನ ತಲುಪಿಸ್ಲಿಕ್ಕೆ ನಾವು ವೆಬಿನಾರ್ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಆರಂಭದಿಂದಲೂ ಕೂಡ ನಮ್ಮ ಜೊತೆಗೆ ನಮ್ಮ ಸಹೋದರರಾದಂತ ಮತ್ತು ನಮ್ಮ ಚಳುವಳಿಯ ಒಡನಾಡಿಗಳಾಗಿರುವಂತ ಡಾಕ್ಟರ್ ಗಿರೀಶ್ ಮೂಡ್ ಅವರು ನಮ್ಮ ಜೊತೆಗಿದ್ದಾರೆ. ಈ 34 ವೆಬ್ ಸರಣಿಗಳನ್ನ ನಾವು ನಡೆಸಿದ್ದೇವೆ. ಅದರಲ್ಲಿ ಅವ್ರ ಪಾತ್ರ ತುಂಬಾ ಮಹತ್ವದ್ದು. ಆರೋಗ್ಯದ ಬಗ್ಗೆ ಅವ್ರ ಬೆಳಕು ಚೆಲ್ಲಿರ್ತಕ್ಕಂಥ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ಮತ್ತು ಈ ವೆಬ್ ಸರಣಿಯನ್ನ ಆಯೋಜನೆ ಮಾಡ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮತ್ತು ಎಲ್ಲ ಮಾನವ ಬಂಧುತ್ವ ವೇದಿಕೆ ಪದಾಧಿಕಾರಿಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜೊತೆಗೆ ನಮಸ್ಕಾರ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತ ನಮ್ಮ ಚಳುವಳಿಯ ಹಿಂದಿನ ದೊಡ್ಡ ಶಕ್ತಿ, ಈ ನಾಡಿನ ವೈಚಾರಿಕ ನಾಯಕರು ಮತ್ತು ಮಾನವೀಯವಾದಂತ ವ್ಯಕ್ತಿತ್ವವನ್ನು ಹೊಂದಿದಂತ ಸರಳ ಸಜ್ಜನಿಕೆಯ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆಗಿರ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜೊತೆಗೆ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾಗಿರುವಂತ ರವೀಂದ್ರ ನಾಯ್ಕರ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮಾನವ ಬಂಧುತ್ವ ವೇದಿಕೆಯ ವಿಭಾಗೀಯ ಸಂಚಾಲಕರಾದಂತ ಹಿರಿಯರಾದಂತ ಜಯಕುಮಾರ್ ಸರ್ ಅವರು ಮತ್ತು ಲೀಲಾ ಸಂಪಿಗೆ ಮೇಡಮ್ ಅವರು, ಅನಂತ್ ನಾಯಕ್ ಸರ್, ಸತೀಶ್ ಅವರು, ಬೇರೆ ಬೇರೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಅವರೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತು ತಾವು ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರನ್ನೂ ಕೂಡ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಬಂಧುಗಳೇ, 2 ವರ್ಷಗಳಿಂದ ಈ ಕೊರೋನಾ ಅನ್ನುವಂತ ಭೀತಿಯನ್ನ ಒಂದು ಕಾಯಿಲೆ ಜಗತ್ತಿನಾದ್ಯಂತ ಭಯವನ್ನ ಹುಟ್ಟಾಕಿ ತಲ್ಲಣವನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಭಾರತದ ಮಾಧ್ಯಮಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಜನರ ಮಧ್ಯೆ ಭಯವನ್ನ ಬಿತ್ತಿ ಇನ್ನೇನು ಮುಂದಿನ ಬದುಕೆ ಮುಗಿದು ಹೋಗುತ್ತೆ ಅನ್ನುವಂತ ಕಾಲಘಟ್ಟ, ಅಷ್ಟೊಂದು ಭಯವನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ವೆಬ್ ಸರಣಿಯನ್ನ ಆರಂಭ ಮಾಡಿ ಜನರಿಗೆ ಧೈರ್ಯ ತುಂಬುವಂತ
ಮತ್ತು ವಾಸ್ತವ ಸತ್ಯಗಳನ್ನು ತಿಳಿಸಿ ಹೇಳುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಅದರ ಭಾಗವಾಗಿ 34ನೇ ಸರಣಿಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಗಿರೀಶ್ ಮೂಡ್ ಅವರಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈಗ 3ನೇ ಅಲೆಯಾಗಿ ಬಂದಂತ ಒಮಿಕ್ರಾನ್ ಇದ್ರ ಪರಿಣಾಮ ಏನು ಮತ್ತು ಇದು ಏನು ಒಮಿಕ್ರಾನ್ ಅನ್ನೋದು, ಇದ್ರ ಪರಿಣಾಮ ಏನು, ಏನಾಗಬಹುದು ಮತ್ತು ಜನರಲ್ಲಿ ಇದ್ರ ಬಗ್ಗೆ ಇರುವಂತ ಭಯ ಮತ್ತು ಅದು ಎಷ್ಟು ಸರಿಯಾದದ್ದು, ಅದ್ರ ಕಾರಣ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಗಿರೀಶ್ ಮೂಡ್ ಅವರು ಮಾತಾಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗಿರೀಶ್ ಮೂಡ್ ಮಾತಾಡ್ತಾ ಇರೋದು. ಕ್ಷಮಿಸಿ, ನಾನು ಅಮೇರಿಕದಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇನ್ನೂ ಬೆಳಿಗ್ಗೆ 6 ಗಂಟೆ. ಹಾಗಾಗಿ ಆಫೀಸಲ್ಲಿಲ್ಲ, ನಂದು ಹೋಟೆಲ್ ರೂಮಿಂದನೇ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು, ಒಮೈಕ್ರಾನ್ದ ಬಗ್ಗೆ ಸ್ವಲ್ಪ ತಿಳಿ ಹೇಳೋದಕ್ಕೆ ಅಥವಾ ಇಲ್ಲಿವರೆಗೆ ಏನು ನಮಗೆ ವಿಷಯ ಗೊತ್ತಾಗಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಸ್ಕ್ರೀನ್ ಶೇರ್, ಓಕೆ. ಸೊ ಅಂದರೆ ಜೂನ್ ತಿಂಗಳಲ್ಲಿ ನಾವು ಮೋಸ್ಟ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಹೆಚ್ಚಾಗಿ ಏನು ಬದಲಾವಣೆಗಳಾಗಿಲ್ಲ, ಆಯಿತಾ. ನ್ಯೂಸಲ್ಲಿ ಇದ್ದಿದ್ದು ಹೌದು, ನಾವು ಎಲ್ರಿಗೂ ಭಯ ಹುಟ್ಟಿಸೋ ರೀತಿಯಲ್ಲಿ ಇವಾಗ ಬಂದಿದೆ. ಬಟ್ ನಮ್ಮ ಆ್ಯಕ್ಚುಯಲ್ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಇದೂ ಒಂದು ಬಹಳ ಇಂಪಾರ್ಟೆಂಟ್ ನ್ಯೂಸು ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ, ಎಸ್ಪೆಷಲಿ ಭಾರತೀಯರಿಗೆ. ನಿನ್ನೆ ನಡೆದ ವಿಷಯ, ಅಲ್ಲಿ ಏನು ಸಭಾದಲ್ಲಿ ನಡೀತಲ್ಲ, ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡೋದಕ್ಕೆ, ಅದರದ್ದು ವರ್ಡಿಂಗ್ಸ್ ಏನು ಚೇಂಜ್ ಮಾಡೋದಕ್ಕೆ ಅಂತ ಹೆಚ್ಚಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಮಾಧ್ಯಮದಲ್ಲಿ ಬರೋದಕ್ಕೆ ಆ ಕಡೆ ನಮ್ಮ ಗಮನ ಹೊರಟೋಗ್ಬಿಡುತ್ತೆ. ಬಟ್ ಆ್ಯಕ್ಚುಯಲ್ ವಿಷಯಗಳೇನಿದಾವಲ್ಲ ಅದರಿಂದ ನಮ್ಮ ಗಮನಗಳನ್ನು ಬೇರೆ ಕಡೆ ಹರಿದೋಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ನನ್ನ ಭಾವನೆ. ಇವಾಗ ಈ ಕೊರೋನಾ ವೈರಸ್ ಅನ್ನೋದು, ಇವಾಗ ನಾನು ಮುಂಚೆ ಏನು ಸ್ಲೈಡಲ್ಲಿ ಹೇಳಿದ್ದೆಲ್ಲ, 1-2 ಸ್ಲೈಡ್ ಇದ್ದಿದ್ದು, ನಾನು ಹಳೇದೇನು ಹೇಳಿದ್ನೋ ಅದನ್ನೇ ಮತ್ತೆ ಹೇಳ್ತೀನಿ. ಬಿಕಾಸ್ ಇದರಲ್ಲಿ ಹೆಚ್ಚಾಗಿ ಏನು ಬದಲಾವಣೆ ಆಗಿಲ್ಲ. ನಮಗೆ ಶೀತ, ಜ್ವರ, ನೆಗಡೆ, ತಲೆನೋವು ಬರೋದೇನಿದೆಯಲ್ಲ ಮಾನವನಿಗೆ ಸಹಜವಾಗಿರೋದು. ಇದೇನು ಹೊಸದಲ್ಲ, ಮುಂಚಿಂದನೂ ಬರ್ತಾನೆ ಇದೆ. ಈ ಏನು ವೈರಸ್ಗಳು ನಮ್ಮ ಸುತ್ತಮುತ್ತ ಏನಿದಾವಲ್ಲ ಅದರದ್ದೇ ಒಂದು ಸಂತಾನಗಳಿದಾವೆ. ಇವಾಗ ರೈನೋ ವೈರಸ್ಸು, ಅಡಿನೋ ವೈರಸ್ ಅಂತ ಬಿಟ್ಟು, ಅದ್ರ ಮಧ್ಯದಲ್ಲಿ ಈ ಇನ್ಫ್ಲೂಯೆನ್ಸಾ ಮತ್ತು ಕೊರೋನಾ ವೈರಸ್ ಏನಿದೆಯಲ್ಲ ಅವೂ ಇದ್ದಾವೆ. ಇನ್ಫ್ಲೂಯೆನ್ಸಾ ಅನ್ನೋದಿದ್ದು ಫ್ಲೂ ಅಂತ ಬಿಟ್ಟು ನೀವು ಕೇಳಿರ್ಬೋದು. ಆಲ್ಮೋಸ್ಟ್ ನಾವೆಲ್ಲರೂ ವರ್ಷ ಯಾರಿಗಾದರೂ ಫ್ಲೂ ಬಂದಿರೋದಾಗಲಿ, ನಮಗೆ ಬಂದಿರೋದಾಗಲಿ ನಮಗೆ ಗೊತ್ತಿದೆ. ಅದರಿಂದ ವಾಸಿ ಆಗ್ತಿರ್ತೀವಿ. ಬಟ್ ಪದೇ ಅದು ಬರ್ತಾನೆ ಇರುತ್ತೆ. ಏನಕ್ಕೆ ಅಂತಂದರೆ, ವೈರಸ್ನ ಒಂದು ಗುಣ ಏನು ಅಂತಂದರೆ, ಅದು ರೂಪಾಂತರಗೊಳ್ತಾನೆ ಇರ್ತದೆ. ಅದು ಕೆಲವೊಮ್ಮೆ ದಿನಕ್ಕಾಗ್ಬೋದು, ಕೆಲವೊಮ್ಮೆ ವಾರಕ್ಕೊಂದ್ಸಲನಾದರೂ ಆಗ್ಬೋದು, ರೂಪಾಂತರ ಆಗ್ತಾನೆ ಇರುತ್ತೆ. ಅದರಲ್ಲಿ ಒಳ್ಳೆ ಅಂದರೆ ಕೆಲವು ವೈರಸ್ಗಳದ್ದು ಉಪಯೋಗನೂ ಇದ್ದಾವೆ. ಇವಾಗ ನಿಮಗೆ ಅಡಿನೋ ವೈರಸ್ ಅಂತ ಬಿಟ್ಟು ನಾನು ನಿಮಗೆ ಹೇಳಿದೆ. ಇವಾಗ ಕೋವಿಶೀಲ್ಡ್ ನಿಮಗೆಲ್ರಿಗೂ ಗೊತ್ತು. ಇವಾಗ ಕೋವಿಶೀಲ್ಡ್ ವ್ಯಾಕ್ಸಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಈ ಕೊರೋನಾ ವೈರಸ್ದೇನು ಸ್ಪೈಕ್ ಪ್ರೋಟೀನ್ ಅಂತೀವಲ್ಲ, ಆ ಸ್ಪೈಕ್ ಪ್ರೋಟೀನ್ ಇದ್ದಿದ್ದು ಈ ಅಡಿನೋ ವೈರಸ್ ಮೇಲೆ ಹಾಕಿಬಿಟ್ಟು ಆ ವೈರಸ್ ಇದ್ದಿದ್ದು ನಮಗೆ ಚುಚ್ಚೋದು. ಸೊ ಒಂದು ಕಡೆ ಒಂದು ವೈರಸ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ವೈರಸ್ ಆ್ಯಸ್ ಟ್ರಾನ್ಸ್ಪೋರ್ಟರ್ ಅಂತ ಬಿಟ್ಟು ಏನು ಹೇಳ್ತೀವಲ್ಲ, ಅದನ್ನು ಉಪಯೋಗಿಸ್ತೀವಿ ನಾವು. ಸೊ ಹಾಗಾಗಿ ವೈರಸ್ಗಳದ್ದು ಉಪಯೋಗನೂ ಇದ್ದಾವೆ ನಮಗೆ. ವೈರಸ್ಗಳು ಒಂದು ಕಡೆ ನಮ್ಮ ಇಮ್ಯುನಿಟಿನೂ ಇಂಪ್ರೂವ್ ಮಾಡ್ತಾನೆ ಇರುತ್ತೆ. ಪ್ಲಸ್ ವೈರಸ್ಸಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅವೆಲ್ಲ ಇದ್ದೇ ಇರ್ತವೆ. ಮತ್ತೆ ನಾನು ಹಳೆಯ ವಿಷಯದಕ್ಕೆ ಏನಕ್ಕೆ ಹೋಗ್ತೀನಿ ಅಂತಂದರೆ, ಇವಾಗ ಕೋವಿಡ್ ಯಾವಾಗಿಂದ ಬಂತು, ಹೇಗೆ ನಾವು ಇವಾಗ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಇದೆ, ಆವಾಗಿಂದ ಇದ್ರ ಬಗ್ಗೆ ಕೇಳ್ತಾನೆ ಇದ್ದೀವಿ. ಇವಾಗ ಸಾಕಷ್ಟು ಮಾಹಿತಿಗಳು ಬಂದಿದೆ. ಫಸ್ಟಿಗೆ ಬಂದಾಗ ಅಷ್ಟಕ್ಕೊಂದು ಮಾಹಿತಿ ಇರಲಿಲ್ಲ. ಬಟ್ ಇವಾಗ ಸಾಕಷ್ಟು ಮಾಹಿತಿ ಇದೆ ಕೊರೋನಾ ವೈರಸ್ ಬಗ್ಗೆ. ಹಾಗಾಗಿ ಇವಾಗೇನು ಒಮೈಕ್ರಾನ್ ಅಂತ ಹೇಳ್ಬಿಟ್ಟು ಹೊಸ ಹೆಸರು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಎಷ್ಟು ಹೊಸ ವಿಷಯ ನಮಗೆ ತಿಳಿತಾ ಇದೆ, ಅಥವಾ ಇದರಲ್ಲಿ ಎಷ್ಟು ಹಳೆಯ ವಿಷಯಗಳೇ ಇದೆ ಅಂತ ಬಿಟ್ಟು ಅದ್ರ ಬಗ್ಗೆ ಅಷ್ಟು 1-2 ವಿಷಯ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಮಾರ್ಚ್ 11ರಿಂದ ಏನು 2020ರಿಂದ WHO ಇದನ್ನು ಅನೌನ್ಸ್ ಮಾಡ್ತು.
ಇದು COVID-19 ಇದಿದ್ದು ಪ್ಯಾಂಡಮಿಕ್ಕು ಪ್ರಪಂಚಾದ್ಯಂತ ಇದು ಹರಡಿದೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಎಚ್ಚರಿಕೆ ವಹಿಸ್ಕೋಬೇಕು ಅಂತಬಿಟ್ಟು ಏನು ಹೇಳ್ತಲ್ಲ, ಅವಾಗಿಂದ ಇದ್ದಿದ್ದು ಇಲ್ಲಿವರೆಗೂ ಏನಿಲ್ಲ ಅಂತಂದ್ರೂ ಕೊರೋನಾ ವೈರಸ್ ಅನ್ನೋದು ಅಬ್ಬಬ್ಬ 75,000ದಿಂದ 1,00,000ಕ್ಕಿಂತ ಹೆಚ್ಚಾಗಿ ಅದು ರೂಪಾಂತರಗೊಂಡಿದೆ. ಇದೇನು ಹೊಸದಂತ ಅಲ್ಲ. ಸೊ ಈ ರೂಪಾಂತರಗೊಳ್ತಾ ಇದ್ದಾಗೆಲ್ಲ ಅದಕ್ಕೆ ನಾವು ಹೆಸರು ಕೊಡ್ತಾ ಬರ್ತೀವಿ. ಸೊ 2019ರಲ್ಲಿ ಏನು ಈ ಕೊರೋನಾ ವೈರಸ್ ಬೇರೆ ರೀತಿ ಬಿಹೇವ್ ಮಾಡ್ತಾ ಇದೆ, ಜಾಸ್ತಿ ಜನಕ್ಕೆ ತಕ್ಷಣ ಹರಡ್ತಾ ಇದೆ ಅಂತಂದಾಗ 2019ರಲ್ಲಿ ಇದ್ದಿದ್ದು ಇದನ್ನ ನಾವು ಸಾರ್ಸ್ ಅದು ಕೋವಿ-2 ಅಥವಾ COVID-19 ಅಂತ ಬಿಟ್ಟು ಹೆಸರು ಕೊಟ್ವಿ. ಆವಾಗ ನಿಮಗೆ ಗೊತ್ತಿರ್ಬೋದು. ಪ್ಲಸ್ ಅದ್ರ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ ಸಾರ್ಸ್ ಅನ್ನೋದು ಅಥವಾ ಕೊರೋನಾ ವೈರಸ್ ಅನ್ನೋದು ಹೊಸದಲ್ಲ. ಮುಂಚೆ ಸಾರ್ಸ್ ಅಂತ ಬಿಟ್ಟು ನೀವು ಕೇಳಿರ್ಬೋದು, ಮರ್ಸ್ ಅಂತ ಬಿಟ್ಟು ಕೇಳಿರ್ಬೋದು. ಇದೆಲ್ಲದು ಆ ಕೊರೋನಾ ವೈರಸ್ ಫ್ಯಾಮಿಲಿಗೆನೆ ಸಂಬಂಧಪಟ್ಟಿದ್ದು. ಇದು ಮಾನವ ಕುಲಕ್ಕೆ ಅಫೆಕ್ಟ್ ಆಗ್ತಾನೆ ಇರ್ತೈತೆ. ಅದ್ರ ರೂಪಾಂತರಗೊಂಡಾಗ ಒಂದೆರಡು ರೂಪಾಂತರಗೊಂಡಿರೋದು ನಮಗೆ ತೊಂದರೆ ಕೊಡುತ್ತೆ. ಅವಾಗ ನಾವು ಎಚ್ಚರ ವಹಿಸ್ಕೊಳ್ಳೋದೇನಿದೆಯಲ್ಲ ಅದು ಏನು ಬದಲಾವಣೆ ಆಗಿಲ್ಲ. ಅಂದ್ರೆ ನಾವೇನು ನಮ್ಮ ಕಾಳಜಿ ವಹಿಸ್ಕೋಬೇಕಾಗಿದ್ದೆಲ್ಲ ಅದಿನ್ನೂ ಹಾಗೇನೇ ಇದೆ. ಇಲ್ಲಿಯವರೆಗೂ ಏನು ಆ ರೂಪಾಂತರಗೊಂಡಿರುತ್ತಲ್ಲ, ನಮಗೆ ಏನು ಹೆದರಿಕೆ ಬರಿಸ್ತಿದೆ ಅಂತಂದ್ರೆ ಇದಕ್ಕೆ ನಾವು ಹೆಸರು ಕೊಡ್ತಾ ಇರೋದು. ನಿಮಗೆಲ್ಲ ತಿಳಿದಿರೋ ಹಾಗೆ ಫಸ್ಟ್ ಇದ್ದಿದ್ದು ವುಹಾನ್ ಸ್ಟ್ರೈನ್ ಅಂತ ಬಿಟ್ಟು ಹೇಳಿದ್ವಿ. ಅದಾದ್ಮೇಲೆ ಇದ್ದಿದ್ದು UK ಸ್ಟ್ರೈನ್ ಅಂದ್ವಿ. ಅದಾದ್ಮೇಲೆ ಬ್ರೆಜಿಲ್ ಸ್ಟ್ರೈನ್ ಅಂದ್ವಿ. ಅದಾದ್ಮೇಲೆ ಸೌತ್ ಅಮೇರಿಕಾದಲ್ಲೂ ಇತ್ತು. ಪ್ಲಸ್ ಇಂಡಿಯಾದಲ್ಲಿ ಏನಿತ್ತಲ್ಲ, ಇಂಡಿಯಾದ ವೇರಿಯಂಟ್ ಇದ್ದಿದ್ದು, ಅದನ್ನ ಇಂಡಿಯಾ ವೇರಿಯಂಟ್ ಇದ್ದಿದ್ದು ಇನ್ನೂ ಜಾಸ್ತಿಯಾಗಿ ಬರೋದಕ್ಕೆ ಶುರುವಾಯಿತು. ಆವಾಗ ಭಾರತ ಸರ್ಕಾರ ಏನಾಯ್ತು, ನಮ್ಮ ಹೆಸರು ಇದಕ್ಕೆ ಇಡಬೇಡ್ರಿ ನೀವು, ನಮ್ಮ ಹೆಸರಿಟ್ರೆ ಇದು ಹಿಸ್ಟ್ರಿನಲ್ಲೇನೆ ಉಳ್ಕೊಂಡ್ಬಿಡ್ತತೆ. ಇಂಡಿಯನ್ ಸ್ಟ್ರೈನ್ ಅಂತ ಇದನ್ನ ನೀವೆಲ್ಲ ಬದಲಾವಣೆ ಮಾಡಬೇಕು ಅಂತ ಬಿಟ್ಟು ಹಠ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದ್ದಿದ್ದು, ವಿಶ್ವ ಆರೋಗ್ಯ ಸಂಸ್ಥೆ ಇದ್ದಿದ್ದು, ಸರಿ ಆಯ್ತು ಇದನ್ನೆಲ್ಲ ನಾವು ಯಾವ ದೇಶದಿಂದ ಬಂದಿದೆಯಲ್ಲ ಅದ್ರದ್ದು ಹೆಸರು ಇಡೋದಿಲ್ಲ, ನಾವು ಇದಕ್ಕೆಲ್ಲ ಒಂದು ನಾಮಕರಣ ಮಾಡ್ತೀವಿ. ಹೆಂಗೆ ಅಂತಂದ್ರೆ ಮನೇಲಿ 3-4 ಜನ ಮಕ್ಳಿದ್ರು ಅಂತಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇಡ್ತೀವಲ್ಲ ಅವ್ರನ್ನ ಗುರುತಿಸೋದಕ್ಕೆ. ಹಾಗಾಗಿ ಈ ಭಾರತ ದೇಶದಿಂದ ಏನು ಬಂದಿತ್ತಲ್ಲ ಆ ವೈರಸ್ ವೇರಿಯಂಟ್ನ, ಅದು ನಿಂತಿದ್ದು ಡೆಲ್ಟಾ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ರು. ಸೊ ಹೀಗಿರ್ಬೇಕಾದ್ರೆ ಈ ನಾಮಕರಣ ಮಾಡೋದೇನಿದೆಯಲ್ಲ ವೈರಸ್ಗೆ, ಅದೇ ಫ್ಯಾಮಿಲಿ ವೈರಸ್ ಇರುತ್ತೆ. ಬಟ್ ಅದರದ್ದು ರೂಪಾಂತರ ಸ್ವಲ್ಪ ಗೊಟ್ಟಿದ್ದಾಗ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಪ್ರೋಟೀನ್ ಬದಲಾವಣೆ ಇತ್ತು ಅಂತಂದ್ರೆ ಅವಾಗ ಅದಕ್ಕೆ ನಾಮಕರಣ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಏನು ಓಮಿಕ್ರಾನ್ ಅಂತ ಬಿಟ್ಟು ಬಂದಿದೆಯಲ್ಲ, ಇದು ಅದೇ ಫ್ಯಾಮಿಲಿಗೆ ಸೇರಿರೋದೇ, ಹೆಚ್ಚು ಕಮ್ಮಿ ಅದೇ ರೀತಿ ಇದು ಬಿಹೇವ್ ಮಾಡ್ತಾ ಬರುತ್ತೆ. ಅದರಲ್ಲಿ ಒಂದೆರಡು ಪ್ರೋಟೀನು ಪ್ಲಸ್ ಅದ್ರ ಬಿಹೇವಿಯರ್ ಬದಲಾವಣೆ ಆಗಿರೋದ್ರಿಂದ ಇದನ್ನ ನಾವು ಇವಾಗ ಒಮಿಕ್ರಾನ್ ಅಂತ ಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಸೊ ಇವಾಗ ಇಷ್ಟೊಂದು ಸಾವಿರ ರೂಪಾಂತರಗೊಳ್ಳುತ್ತಲ್ಲ ಏನು ಕೊರೋನಾ ವೈರಸ್ ಇದ್ದು, ಎಲ್ಲದನ್ನು ಮಾನವನಿಗೆ ತೊಂದರೆ ಮಾಡ್ತಾ ಇದೆಯಾ, ಅದರಲ್ಲಿ ಯಾವುದು ಹೆಚ್ಚಾಗಿ ತೊಂದರೆ ಮಾಡ್ತಿದೆ, ಯಾವುದನ್ನು ನಾವು ಕಾಳಜಿ ವಹಿಸ್ಕೊಂಡಿರ್ಬೇಕು, ಯಾವುದನ್ನು ಫಾಲೋ ಮಾಡ್ತಾ ಹೋಗ್ಬೇಕು ಅಂತ ಬಿಟ್ಟು ನೋಡೋದಕ್ಕೆ ಮತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿದೆ, ಅದರಲ್ಲಿ 4 ಥರದ ವಿಭಾಗ ಮಾಡಿದೆ. ಒಂದು ವೇರಿಯಂಟ್ ಬೀಯಿಂಗ್ ಮಾನಿಟರ್ಡ್ ಅಂತ ಬಿಟ್ಟು, ಅಂದ್ರೆ ಯಾವ ಮ್ಯೂಟೇಶನ್, ಯಾವ ರೂಪಾಂತರ ಇದ್ದಿದ್ದು ಸ್ವಲ್ಪ ಹೆಚ್ಚು ಕಾಳಜಿ ವಹಿಸ್ಬೇಕು, ಯಾವುದಕ್ಕಿದ್ದಿದ್ದು ತೀರಾ ಜಾಸ್ತಿ ಕಾಳಜಿ ವಹಿಸೋದು, ಯಾವುದು ತೀರಾ ಏನೋ ಗಾಬರಿ ಮಾಡಿಸ್ಬಿಟ್ಟು ದುರಂತ ತರುವಂಥದ್ದು ಅಂತ ಬಿಟ್ಟು, ಅಂದ್ರೆ ವೇರಿಯಂಟ್ ಆಫ್ ಹೈ ಕಾನ್ಸಿಕ್ವೆನ್ಸಸ್ ಅಂತ. ಇಲ್ಲಿವರೆಗೂ ಯಾವುದೂ ವೇರಿಯಂಟ್ ಆಫ್ ಹೈ ಕಾನ್ಸಿಕ್ವೆನ್ಸಸ್ ಇಲ್ಲ. ಸೊ ವೇರಿಯಂಟ್ ಬೀಯಿಂಗ್ ಮಾನಿಟರ್ಡ್ ಇದ್ದಿದ್ದು ನೀವು ನೋಡಿದಂಗೆ ಇಲ್ಲಿ ಆಲ್ಫಾ, ಬೀಟಾ, ಗಾಮಾ, ಎಪ್ಸಿಲಾನ್, ಈಟಾ, ಅಯೋಟಾ, ಕಪ್ಪಾ, ಮ್ಯೂ, ಝೀಟಾ ಅಂತ ಬಿಟ್ಟೆಲ್ಲ ಇದೆಲ್ಲ, ಇದೆಲ್ಲದನ್ನು ಒಂದೊಂದು ನಾಮಕರಣ ಮಾಡ್ಕೊಂಡ್ಬಂದಿರೋದು. ಅದರಲ್ಲಿ ಇದ್ದಿದ್ದು ಈ ಪಕ್ಕದ ಸ್ಲೈಡಲ್ಲಿ ನಿಮಗೆ ತೋರಿಸಿದ್ದೀನಿ, ಕಪ್ಪಾ ಅಂತ ಬಿಟ್ಟು ಒಂದಿದೆಯಲ್ಲ, ಅದನ್ನು ಇಂಡಿಯಾದಲ್ಲೇ ಇನ್ನೊಂದು ವೇರಿಯಂಟ್ ಇದ್ದಿದ್ದು. ಇವಾಗ ಏನು ಡೆಲ್ಟಾ ಅನ್ನೋದೊಂದು ಏನಿತ್ತಲ್ಲ, ಕಪ್ಪಾ ಅನ್ನೋದನ್ನು ಇಂಡಿಯಾದಲ್ಲೇನೆ ವೇರಿಯೇಷನ್ ಬಂದಿದ್ದು. ಹೀಗಾಗಿ ಇಷ್ಟೊಂದು ಸಾವಿರಾರು ವೇರಿಯೇಷನ್ಗಳಲ್ಲಿ ಇಲ್ಲಿವರೆಗೂ
ಹೆಚ್ಚಾಗಿ ಹರಡಿ ತೊಂದರೆ ಮಾಡಿರೋದು ಅಂತಂದ್ರೆ ಡೆಲ್ಟಾ ವೇರಿಯಂಟು. ಅದು ಇಂಡಿಯಾದಿಂದ ಶುರುವಾಗಿದ್ದು. ಇವಾಗೇನು ಒಮಿಕ್ರಾನ್ ಅಂತ ಬಿಟ್ಟು ಏನ್ ಹೇಳ್ತೀವೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ನೀವು ಇವತ್ತು ನನಗೆ ಕೇಳಿದ್ರಿ. ಬಟ್ ಅದ್ರ ಜೊತೆ ಇದ್ದಿದ್ದು ನಾನು ಇದೊಂದು ಸ್ಲೈಡ್ ಹಾಕಿದೆ. ಏನಕ್ಕೆ ಅಂತಂದ್ರೆ, ಹೌದು ಅದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಬಟ್ ಅದಕ್ಕಿಂತ ಇನ್ನೂ ಬಹಳ ಇಂಪಾರ್ಟೆಂಟ್ ವಿಷಯ ಇದ್ದಿದ್ದು ನಮ್ಮ ಹಿಂದೆ ನಡೀತಾ ಇದೆ. ಸರ್ಕಾರ ಇದ್ದಿದ್ದು ಒಮಿಕ್ರಾನ್ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಬದಲಾವಣೆ ಮಾಡೋದ್ರ ಬಗ್ಗೆ ಇವತ್ತು ಅಲ್ಲಿ ರಾಜ್ಯಸಭೆಯಲ್ಲಿ ಮಾತುಕತೆ ನಡೀತು. ಸೊ ಇದನ್ನು ನಮ್ಮಲ್ಲಿ ಹೆಚ್ಚಾಗಿ ಗಮನದಲ್ಲಿ ಇರಲೇಬೇಕಾಗುತ್ತೆ. ಸೊ ಇದು ಸ್ಲೈಡ್ ಹಾಕಿದ್ದೆ ಫಸ್ಟ್. ಆಮೇಲೆ ಇದ್ದಿದ್ದು ಏನು ಕೊರೋನಾ ವೈರಸ್ ಆಗಲಿ ಅಥವಾ ವೈರಸ್ ಬಗ್ಗೆ, ಒಮಿಕ್ರಾನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವಲ್ಲ, ಇದೆಲ್ಲ ಇದ್ದಿದ್ದು ವೈರಸ್ ಫ್ಯಾಮಿಲಿದೇನೆ. ಹೌದು, ಇದು ಹೊಸದೇನಲ್ಲ. ನಮಗೆ ಈ ವೈರಸ್ಗಳು ಮುಂಚಿಂದನೂ ತೊಂದರೆ ಕೊಡ್ತಾ ಇದೆ. ಬಟ್ ಇದ್ರ ಜೊತೆ ನಮ್ಮ ಏನು ಇಮ್ಯುನಿಟಿನೂ ಇಂಪ್ರೂವ್ ಆಗ್ತೈತೆ. ಇದು ಇವಾಗ ನಮಗೆ ಚಾಲೆಂಜಸ್ ಇಲ್ಲ ಅಂತಂದ್ರೆ ನಾವು ಹೇಗೆ ನಮ್ಮಲ್ಲೇ ನಾವು ಇಂಪ್ರೂವ್ ಆಗೋದಿಲ್ವೋ, ಅದೇ ರೀತಿ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಗಳೇನಿದೆಲ್ಲ ಇದು ನಮ್ಮ ಮಧ್ಯದಲ್ಲಿ ಇದ್ದೇ ಇದ್ದಾವೆ. ಹೌದು, ಈ ಕೋವಿಡ್ ಅನ್ನೋದೇನು ಸ್ವಲ್ಪ ಹೆಚ್ಚು ಇದೇನು ರೂಪಾಂತರಗೊಂಡಿರ್ತದಲ್ಲ, ಇದು ನಮಗೆ ಹೆಚ್ಚಾಗಿ ತೊಂದರೆ ಮಾಡ್ತು. ಬಟ್ ಆ ತೊಂದರೆ ಮಾಡಿದ್ರಲ್ಲಿದ್ದಿದ್ದು ನಾವು ಕಲಿಬೇಕಾಗಿದ್ದು ವಿಷಯಗಳೇ ಬೇರೆದಿದ್ವು. ಬಟ್ ಆದ್ರೂ ಇವಾಗ ನಾವು ಅದನ್ನ ಬಿಟ್ಟು ಮತ್ತೆ ಈ ಒಮಿಕ್ರಾನ್ ಅಂತ ಬಿಟ್ಟು ಒಂದು ಹೊಸ ಹೆಸರೇನು ಕೊಟ್ಟಿದೀವಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದೀವಿ. ಸೊ ಇದು ಇಲ್ಲಿವರೆಗೆ ನಾನು ಬಂದಿದ್ದೆ. ಇದು ಸ್ಲೈಡ್ ಏನು ಅಂತಂದ್ರೆ, ಹೇಗೆ ನಾವು ಈ ಹೆಸರನ್ನ ಮುಂಚೆ ನಾವು ವುಹಾನ್ ವೈರಸ್ ಅಂತ ಹೇಳಿದ್ವಿ. ಅದಾದ್ಮೇಲೆ UK ವೈರಸ್ ಅಂದ್ವಿ, ಬ್ರೆಜಿಲ್ ವೈರಸ್ ಅಂದ್ವಿ, ಆಮೇಲೆ ಇಂಡಿಯಾದ ವೈರಸ್ ಅಂದ್ವಿ. ಇವಾಗ ಇಂಡಿಯಾ ವೈರಸ್ ಅಂದ ತಕ್ಷಣ ಇದು ಇಂಡಿಯಾ ಹೆಸರು ಅನ್ನೋದು ಇನ್ನು ಇತಿಹಾಸದಲ್ಲಿ ಉಳಿದು ಬಿಡ್ತತೆ, ಇದನ್ನ ಈ ರೀತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದಾಗ ಇದಕ್ಕೆಲ್ಲ ಹೆಸರು ಕೊಡ್ತಾ ಬಂದ್ವು. ಸೊ ಇಂಡಿಯಾದೇನು ಸ್ಟ್ರೈನ್ ಇತ್ತಲ್ಲ, ಅದನ್ನ ಡೆಲ್ಟಾ ಸ್ಟ್ರೈನ್ ಅಂತ ಬಿಟ್ಟು ಹೇಳಿದ್ವಿ. ಅದು ರೂಪಾಂತರಗೊಂಡಿದ್ದು ಹೆಚ್ಚು ಜನಕ್ಕೆ ಏನು ಉಸಿರಾಟದ ತೊಂದರೆ ತಗೊಂಬತ್ತು. ಇವಾಗ ಅದೇ ರೀತಿ ಹೋಗ್ತಾ ಹೋಗ್ತಾ ಏನು ಒಮಿಕ್ರಾನ್ ವೈರಸ್ ಬಂದಿದೆಯಲ್ಲ, ಇದು ಕೊರೋನಾ ವೈರಸ್ದೇನೆ ಇನ್ನೊಂದು ರೂಪಾಂತರಗೊಂಡಿದ್ದು. ಹೀಗೆ ರೂಪಾಂತರಗೊಳ್ತಾ ಇರೋದು ಇದೇನು 100 ಅಲ್ಲ, ಸಾವಿರಾರು ರೂಪಾಂತರಗೊಂಡಿರೋ ವೈರಸ್ಗಳಿದಾವೆ ಕೊರೋನಾ ವೈರಸ್ ಅಲ್ಲೇನೆ. ಅದರಲ್ಲಿ ಯಾವುದನ್ನ ಹೆಚ್ಚು ಗಮನ ಕೊಡಬೇಕು ಅನ್ನೋದು ವಿಶ್ವ ಆರೋಗ್ಯ ಸಂಸ್ಥೆ ಇದ್ದು ಡಿಸೈಡ್ ಮಾಡುತ್ತೆ. ಇದು ವೇರಿಯಂಟ್ ಬೀಯಿಂಗ್ ಮಾನಿಟರ್ಡ್ ಅಂತ ಬಿಟ್ಟು ಏನಿದೆಯಲ್ಲ, ಅದು ಇಷ್ಟೊಂದಿದಾವೆ. ಅದರಲ್ಲಿ ಕಪ್ಪ ಅನ್ನೋದೇನಿದೆಯಲ್ಲ, ಅದನ್ನು ಇಂಡಿಯಾದಿಂದನೇ ಬಂದಿದ್ದು. ಬಟ್ ಅದ್ರದ್ದು ಹೆಚ್ಚು ಸ್ಪ್ರೆಡ್ ಆಗಲಿಲ್ಲ ಅಂತ ಬಿಟ್ಟು ಮಾತಾಡಲಿಲ್ಲ. ಇವಾಗ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಬಿಟ್ಟು ಏನು ಬಂದಿದೆಯಲ್ಲ, ಅದರಲ್ಲಿ ಡೆಲ್ಟಾ ಅನ್ನೋದು ಎಲ್ಲ ಕಡೆ ಹರಡಿತ್ತು, ಉಸಿರಾಟ ತೊಂದರೆ ಕೊಡ್ತು ಅಂತ ಬಿಟ್ಟು ಡೆಲ್ಟಾ ಇನ್ನೂ ಇದೆ. ಸೊ ಡೆಲ್ಟಾ ಆಮೇಲೆ ಬಂದಿದ್ದು ಒಮಿಕ್ರಾನ್ ವೈರಸ್ ಅಂತ ಬಿಟ್ಟು ಇವಾಗ ಏನು ಹೊಸದಾಗಿ ಕಂಡುಹಿಡಿದಿದಾರಲ್ಲ, ಇದ್ರದ್ದು ಸ್ಟೋರಿ ಏನು ಅಂತಂದ್ರೆ, ಏನೋ ಸೌತ್ ಆಫ್ರಿಕಾದಲ್ಲಿ ಇದ್ದಿದ್ದು ಒಬ್ರು ಡಾಕ್ಟರ್ ಇದ್ದಿದ್ದು. ಏನೋ ನಾರ್ಮಲಿ ನಮಗೇನು ಹೇಳ್ತಾ ಇದ್ವಿ, ವಾಸನೆ ಹೋಗೋದು, ಚಳಿ ಜ್ವರ ಬರೋದು, ಆಮೇಲೆ ಉಸಿರಾಟ ತೊಂದರೆ ಬರುತ್ತಲ್ಲ, ಅದು ಬಂತು ಅಂತಂದ್ರೆ ಕೊರೋನಾ ಇದ್ದೇ ಇರುತ್ತೆ ಅಂತ ಬಿಟ್ಟು ನಾವೆಲ್ಲ ಫಾಲೋ ಮಾಡ್ತಿದ್ವಿ ಪೇಷಂಟ್ಸ್ನ. ಏನಾದರೂ ಆ ರೀತಿ ಸಿಂಪ್ಟಮ್ಸ್ ಇತ್ತು ಅಂದರೆ ಅಲ್ಲಿದ್ದು ಆ ಸಿಂಪ್ಟಮ್ಸ್ ಇರಲಿಲ್ಲ, ಬಟ್ ಜಾಸ್ತಿ ಸುಸ್ತಿತ್ತು ಅವರಿಗೆ. ಸ್ವಲ್ಪ ಜ್ವರ ಇತ್ತು, ಬಟ್ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದೇನಿರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ಹೌದಾ ಇದೇನೋ ಬೇರೆ ರೂಪಾಂತರಗೊಂಡಿರ್ಬೋದು, ಯಾವ್ದಿರ್ಬೋದು ಇದು ಅಂತ ಬಿಟ್ಟು ಟೆಸ್ಟ್ ಮಾಡೋದಕ್ಕೆ ಹೋದ್ರು. ಅದರಲ್ಲಿ ಈ ವೈರಸ್ ಇದ್ದಿದ್ದು ಸ್ವಲ್ಪ ರೂಪಾಂತರಗೊಂಡಿದ್ದಿತ್ತಲ್ಲ, ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟರು. ಅದನ್ನ ಒಮಿಕ್ರಾನ್ ಅಂತ ಬಿಟ್ಟು ಹೆಸರು ಕೊಟ್ಟರು. ಇದು ಇಲ್ಲಿಯವರೆಗೆ ಅಟ್ಲೀಸ್ಟ್ ನಿನ್ನೆವರೆಗೆ ಚೆಕ್ ಮಾಡಿದ್ರಿಂದ ಆ ವೈರಸ್ಸಿಂದ ಯಾರೂ ಸತ್ತಿಲ್ಲ ಇಲ್ಲಿವರೆಗೂ, ಒಬ್ರು ಸತ್ತಿಲ್ಲ. ಪ್ಲಸ್ ಇವಾಗ ಸೌತ್ ಆಫ್ರಿಕಾ ಏನು ಹೇಳ್ತಿದೆ ಅಂತಂದ್ರೆ, ಈ ಏನು ಒಮಿಕ್ರಾನ್ ಅಂತ ಬಿಟ್ಟು ನಾಮಕರಣ ಮಾಡಿದೆಯಲ್ಲ, ಈ ವೈರಸ್ಸಿಂದ ಹೆಚ್ಚು ಜನ ಆಸ್ಪತ್ರೆನೂ ಸೇರಿಲ್ಲ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಅವರು ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಆಗ್ಲೇ ಬೇರೆ ವಿಷಯಗಳನ್ನ, ಬೇರೆ ರೀತಿಯ ಏನೋ ಬದಲಾವಣೆಗಳನ್ನ ತಂದ್ಬಿಟ್ಟಿದೀವಿ. ಇವಾಗ ಟ್ರಾವೆಲ್ ಕಮ್ಮಿ ಮಾಡ್ಕೋಬೇಕು, ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗೋದು ಕಮ್ಮಿ ಮಾಡಬೇಕು ಅಂತ ಬಿಟ್ಟು. ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ಬೋದು, ಇವಾಗ ಏನು ಇಂಡಿಯಾದಲ್ಲಿ ಇದ್ದಿದ್ದು 2 ಕೇಸ್ ಅವ್ರು ಐಡೆಂಟಿಫೈ ಮಾಡಿದ್ರಲ್ಲ, ಒಂದಿದ್ದು ಸೌತ್ ಆಫ್ರಿಕಾಗೆ ಹೋಗಿರೋರು ಇರ್ಬೋದು ಅಂತ ಬಿಟ್ಟು ಹೇಳಿದ್ರು. ಬಟ್
ಅದೇ ರೀತಿ ಇನ್ನೊಬ್ರು ಡಾಕ್ಟರ್ ಇದ್ದಿದ್ದು ಬೆಂಗಳೂರಲ್ಲಿ ಇದ್ದಿದ್ದು ಅವ್ರು ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಅಂತಂದ್ರೂ ಅವರಲ್ಲೂ ಆ ವೇರಿಯಂಟ್ ಬಂದಿದೆ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಏನು ಹೇಳುತ್ತೆ ಅಂತಂದ್ರೆ, ನೀವು ಹೋದ್ರೂ ಪರವಾಗಿಲ್ಲ, ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವೈರಸ್ ಏನು ಬದಲಾವಣೆ ಆಗಿರುತ್ತಲ್ಲ, ಆ ಪ್ರೋಟೀನ್ ಆ ರೀತಿ ಇತ್ತು ಅಂತಂದ್ರೆ, ಇಲ್ಲೆದೂ ಮತ್ತೆ ಬೇರೆ ದೇಶದಲ್ಲೂ ಸೇಮ್ ಇತ್ತು ಅಂತಂದ್ರೆ, ಓ ಈ ವೇರಿಯಂಟ್ ಇದ್ದಿದ್ದು ಇವೆರಡೂ ಒಂದೇನೆ, ಇದು ಒಮಿಕ್ರಾನ್ ಇದು ಒಮಿಕ್ರಾನ್ ಅಂತ ಬಿಟ್ಟು ಹೇಳ್ತಾರೆ. ಆ ವೈರಸ್ ಇದ್ದಿದ್ದು ಎಲ್ಲಾ ಕಡೆ ಅದು ರೂಪಾಂತರಗೊಳ್ತಾ ಇರೋದು ಇದ್ದೇ ಇರ್ತತೆ. ನೀವು ಅಲ್ಲಿಗೇನೆ ಹೋಗ್ಬೇಕು, ಅಲ್ಲಿ ಬೇರೆ ದೇಶಕ್ಕೇನೆ ಹೋಗ್ಬಿಟ್ಟು ಬಂದ್ರೇನೆ ಅಲ್ಲಿ ಬರುತ್ತೆ ಅಂತ ಬಿಟ್ಟು ಏನು ಇರೋದಿಲ್ಲ ಇದು. ಇಲ್ಲಿದ್ದು ನಾವು ಎಷ್ಟು ಮಟ್ಟಿಗೆ ಅದನ್ನ ನೋಡ್ತಾ ಇದ್ದೀವಿ, ಎಷ್ಟು ಚೆಕ್ ಮಾಡ್ತಾ ಇದ್ದೀವಿ, ನಾವು ಜೀನ್ ಮ್ಯಾಪಿಂಗ್ ಮಾಡ್ತಾ ಇದ್ದೀವ, ಅದ್ರ ಮೇಲೆ ಡಿಪೆಂಡ್ ಆಗ್ತತೆ. ಒಂಥರ ಏನೋ ಕಣ್ಮುಚ್ಕೊಂಡು ಬೆಕ್ಕ ಹಾಲು ಕುಡಿತು ಅಂತಂದ್ರೆ ಏನು ದೇಶನೇ ಕತ್ಲು ಅಂತಂದಂಗೆ, ಇಲ್ಲಿ ನಾವು ಚೆಕ್ ಮಾಡಿದ್ವಿ ಅಂತಂದ್ರೆ ಗೊತ್ತಾಗುತ್ತೆ, ಚೆಕ್ ಮಾಡಲಿಲ್ಲ ಅಂತಂದ್ರೆ ಆ ವೇರಿಯಂಟ್ ಇದೆಯೋ ಇಲ್ಲೋ ಅಂತ ಬಿಟ್ಟು ಗೊತ್ತಾಗೋದಿಲ್ಲ. ಈ ಸ್ಲೈಡಿಗಳಲ್ಲಿ ನಾವು ನಿಲ್ಲಿಸ್ಕೊಂಡಿದ್ವಿ. ಇಲ್ಲಿ ಈ ಡಿಸೆಂಬರ್ 2ನೇ ತಾರೀಕುವರೆಗಿಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ವಿ ಅಂತಂದ್ರೆ, ಹೌದು ಕೊರೋನಾದಿಂದ ಸಾಯ್ತಾ ಇದ್ದಾರೆ. ಅದು ನಂಬರ್ ಅಷ್ಟೇ ನೋಡ್ತೀವಿ ನಾವು, ಅಯ್ಯೋ ಇಷ್ಟು ಲಕ್ಷ ಜನ ಸತ್ತೋಗಿದ್ದಾರೆ, ಇಷ್ಟು ಲಕ್ಷ ಜನ ಸತ್ತೋಗಿದ್ದಾರೆ ಅಂತ ಬಿಟ್ಟು. ಬಟ್ ನಾನು ಇಷ್ಟು ಲಕ್ಷ ಜನ ಸತ್ತೋಗಿದ್ದಾರೆ ಅನ್ನೋದಕ್ಕಿಂತ 100 ಜನಕ್ಕೆ ಎಷ್ಟು ಜನ ಕೋವಿಡ್ ಇಂದ ಸಾಯ್ತಾ ಇದ್ದಾರೆ, ಎಷ್ಟು ಜನ ಬೇರೆ ರೋಗಗಳಿಂದ ಸಾಯ್ತಿದ್ದಾರೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಇದ್ದಿದ್ದು ವಿಶ್ವ ಆರೋಗ್ಯ ಸಂಸ್ಥೆದು ಡೇಟಾನೇ ಹೌದು. 100 ಜನಕ್ಕೆ ಏನಿಲ್ಲ ಅಂತಂದ್ರೂ ಆಲ್ಮೋಸ್ಟ್ 7ರಿಂದ 10 ಜನ ಇದ್ದಿದ್ದು ಹಾರ್ಟ್ ಅಟ್ಯಾಕು ಮತ್ತೆ ಸ್ಟ್ರೋಕು ಮತ್ತೆ ಲಂಗ್ ಡಿಸೀಸ್ ಏನಿದೆಯಲ್ಲ, ಇದರಿಂದ ಇನ್ನೂ ಸಾಯ್ತಾ ಇದ್ದಾರೆ. ಲಂಗ್ ಇನ್ಫೆಕ್ಷನ್ ಇದ್ದಿದ್ದು ಬರೀ ಕೊರೋನಾ ವೈರಸ್ ಅಂತನ್ಬಿಟ್ಟು ಹೇಳೋದಿಲ್ಲ, ಅವರಿಗೆ ಇನ್ಫ್ಲೂಯೆನ್ಸಾ ವೈರಸ್ ಇಂದನೂ ಅವ್ರಿಗೆ ತೊಂದರೆ ಆಗ್ಬೋದು, ಅಡಿನೋ ವೈರಸ್ ಇಂದನೂ ತೊಂದರೆ ಆಗ್ಬೋದು, ಆಮೇಲೆ ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬಿಟ್ಟು ಹೇಳ್ತೀವಿ, ಅದರಿಂದನೂ ತೊಂದರೆ ಆಗ್ಬೋದು. ಇನ್ನು ಪಕ್ಕದಲ್ಲಿ ಇನ್ನೊಂದು ಸ್ಲೈಡ್ ಹಾಕಿದ್ದೀನಿ. ಇವಾಗ ಎಷ್ಟು ಜನ ಇದ್ದಿದ್ದು ಈ ಕೋವಿಡ್-19 ಇಂದ ಸತ್ತಿದ್ದಾರೆ ಅಂತ ಬಿಟ್ಟು. ಇಲ್ಲಿ ಇಂಡಿಯಾದಲ್ಲಿ ನೀವು ಕೆಳಗಡೆ ನೋಡಿದ್ರಿ ಅಂತಂದ್ರೆ ಗೊತ್ತಾಗುತ್ತೆ, ನವೆಂಬರ್ 30ರವರೆಗೂ ಇವಾಗ ಇಂಡಿಯಾದ ಡೇಟಾದ ಪ್ರಕಾರನೂ ಅವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರಿ ಅಂತಂದ್ರೂ 100 ಜನ ಏನಾದ್ರೂ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅರ್ಧ ಅಂದ್ರೆ 1000 ಜನದಲ್ಲಿ 100 ಜನದಲ್ಲಿ ಇದ್ದಿದ್ದು ಒಬ್ರಿಗಿಂತ ಕಮ್ಮಿನೇ ಸಾಯ್ತಾ ಇದ್ದಾರೆ ಅಂತ ಬಿಟ್ಟೇನೆ ಡೇಟಾ ಕೊಟ್ಟಿರೋದು. ಸೊ ಇಲ್ಲಿ ಇನ್ನೊಂದು ಕಡೆ ಇದ್ದಿದ್ದು 10ರಿಂದ 20 ಜನ ಸಾಯ್ತಾ ಇರೋದು ಬಗ್ಗೆ ನಾವು ಹೆಚ್ಚು ಗಮನ ವಹಿಸ್ಬೇಕಾ, ಇವಾಗ ಒಬ್ರು ಸಾಯ್ತಾ ಇದ್ದಾರೆ ಅಥವಾ ಒಬ್ರಿಗಿಂತ ಕಮ್ಮಿ ಸಾಯ್ತಾ ಇರೋದ್ರ ಬಗ್ಗೆ ಇವಾಗ ಗಮನ ವಹಿಸ್ಬೇಕಾ ಅನ್ನೋದನ್ನು ನಾವು ನೋಡ್ಬೇಕಾಗುತ್ತೆ. ಇದು WHO ವೆಬ್ಸೈಟ್ ಇಂದ ತೆಗೆದಿರೋ ಸ್ಲೈಡ್ ಹೌದು. ಇದರಲ್ಲಿ ನೀವು ನೋಡ್ಬೋದು, ಇವಾಗ ಏನು ಇಂಡಿಯಾದಲ್ಲಿ ಇದ್ದಿದ್ದು ಎಷ್ಟು ಕೋವಿಡ್ ಕೇಸಸ್ ಇದೆ, ಎಷ್ಟು ಜನ ಸಾಯ್ತಿದ್ದಾರೆ ಅನ್ನೋದ್ರಲ್ಲಿ ಇದ್ದಿದ್ದು. ಇಂಡಿಯಾದ ಸ್ಟ್ಯಾಟಿಸ್ಟಿಕ್ಸ್ ಇದ್ದು ಯಾವುದೋ ಒಂದು ಕಾರಣಕ್ಕೆ ಇದ್ದಿದ್ದು ಜಮ್ಮು ಕಾಶ್ಮೀರ ಆಗಲಿ ಲಡಾಖ್ ಏರಿಯಾ ಇದ್ದಿದ್ದು ಇನ್ಕ್ಲೂಡ್ ಮಾಡಿಲ್ಲಂತೆ. ಬರೀ ಬೇರೆ ಭಾಗದಲ್ಲಿ ಅಷ್ಟೇ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಪ್ರಕಾರನೂ ನೀವು ನೋಡಿದ್ರಿ ಅಂತಂದ್ರೆ ಸಾಯ್ತಾ ಇರೋ ಜನ ಏನು ಅಷ್ಟಕ್ಕೊಂದಿಲ್ಲ. ಮುಂಚೆ ಏನು ನಾವೇನು ಭಯ ಪಟ್ಟಿದ್ವಿ ಇದು ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ಬಿಟ್ಟು ಹೆಚ್ಚು ಜನ ಏನು ಸಾಯ್ತಾನೂ ಇಲ್ಲ ಅಂತ ಬಿಟ್ಟು ಹೇಳ್ತೈತೆ. ಈ ಕಡೆ ವ್ಯಾಕ್ಸಿನ್ದು ನೋಡಿದ್ವಿ ಅಂತಂದ್ರೆ, ಇವಾಗ ಅಮೆರಿಕದಲ್ಲಿ ಇದ್ದಿದ್ದು 100 ಜನಕ್ಕೆ ಇದ್ದಿದ್ದು ಫುಲ್ಲಿ ವ್ಯಾಕ್ಸಿನೇಟೆಡ್ ಅಂದ್ರೆ 2 ಡೋಸ್ ಕೊಡ್ಬೇಕಾಗಿರೋ ವ್ಯಾಕ್ಸಿನ್ ತಗೊಂಡಿದ್ರು ಅಂತಂದ್ರೆ ಕಂಪ್ಲೀಟ್ ಆಗಿ ವ್ಯಾಕ್ಸಿನ್ ತಗೊಂಡಿರೋರು ಎಷ್ಟು ಜನ ಇದ್ದಾರೆ. ಇವಾಗ ಇಂಡಿಯಾದಲ್ಲಿ ಇದ್ದಿದ್ದು ನೀವು ನೋಡಿದ್ರಿ ಅಂತಂದ್ರೆ, ಇಂಡಿಯಾದಲ್ಲಿ ಇದ್ದಿದ್ದು ಇವಾಗ 100ರಲ್ಲಿ ಇದ್ದಿದ್ದು 32% ಅಷ್ಟೇ ಜನ ವ್ಯಾಕ್ಸಿನ್ ತಗೊಂಡಿರೋದು. ಬೇರೆ ದೇಶದಲ್ಲೆಲ್ಲ ಇದ್ದಿದ್ದು ಆಲ್ಮೋಸ್ಟ್ ಜಾಸ್ತಿ ಜನ ತಗೊಂಡಿದ್ದಾರೆ ಆಯ್ತಾ. ಸೊ ಇದೆಲ್ಲ ವಿಷಯಗಳು ನಾನು ಏನಕ್ಕೆ ಹಂಚ್ಕೋತಿದ್ದೀನಿ ಅಂತಂದ್ರೆ, ಇವಾಗ ಒಂದ್ ಕಡೆ ಇದ್ದಿದ್ದು ಹೌದು ಕೊರೋನಾ ವೈರಸ್ ಇದ್ದಿದ್ದು ಜಾಸ್ತಿ ತೊಂದರೆ ಕೊಡ್ತಿದೆ ಅಂತ ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಬಟ್ ಕೊರೋನಾ ಜಾಸ್ತಿ ತೊಂದರೆ ಕೊಡ್ತಿದೆ ಅಂತಂದ್ರೆ ಎಷ್ಟು ಜನ ಸಾಯ್ತಾ ಇದ್ದಾರೆ. ಇವಾಗ ಅವ್ರಿಗೆ ಏನಾದ್ರು ತೊಂದರೆ ಬಂತು ಅಂತಂದ್ರೆ ನಾವು ಯಾವ ರೀತಿ ಫೆಸಿಲಿಟೀಸ್ ಇಂಪ್ರೂವ್ ಮಾಡ್ಕೋತಾ ಇದ್ದೀವಿ, ಟೆಸ್ಟಿಂಗ್ ಯಾವ ರೀತಿ ಮಾಡ್ತಾ ಇದ್ದೀವಿ. ನ್ಯೂಸ್ ಬರ್ದೇ ಇದ್ದಾಗ ಹೊರಗಡೆ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಗೊತ್ತಿರ್ಬೋದು, ಪ್ರಿಕಾಷನ್ ಅದಿಲ್ಲ, ಕಾಳಜಿ ವಹಿಸೋದಿಲ್ಲ. ಎಲ್ಲ ಫುಲ್ ಮುಗಿದಾದ್ಮೇಲೆ ಎಲ್ಲೋ ಒಂದ್ ಕಡೆ ನ್ಯೂಸ್ ಬಂತು ಅಂತಂದ್ರೆ ತಕ್ಷಣನೇ ಎಲ್ಲ ಶಟ್ ಡೌನ್ ಮಾಡೋದು, ಲಾಕ್ ಡೌನ್ ಮಾಡೋದು. ಬೇರೆ ಕಾರಣಕ್ಕೆ ಮಾಡ್ತಿದ್ದೀರಾ, ಮುಂಚಿಂದನೇ ನೀವೇನಾದ್ರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಎಚ್ಚರಿಕೆ ವಹಿಸ್ಕೊತಾ ಇದ್ದೀರಾ, ಅದೇನು ಕಾಣಿಸ್ತಾ ಇಲ್ಲ. ಇನ್ನೊಂದು
ಗಮನ ಹರಿಸ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಇದು ಹಾರ್ವರ್ಡ್ ಇಂದ ಬಂದಿರೋ ನ್ಯೂಸ್ ಇದ್ದಿದ್ದು. ಹೌದು, ವೈರಸ್ ಅನ್ನೋದಂತೂ ನಾವು ತೆಗೆಯೋದಕ್ಕಾಗೋದೇ ಇಲ್ಲ. ನಮ್ಮ ವಾತಾವರಣದಲ್ಲಿ, ನಮ್ಮ ಎನ್ವಿರಾನ್ಮೆಂಟಲ್ ಅಂತೂ ವೈರಸ್ ಇದ್ದೇ ಇರ್ತತೆ. ಅದನ್ನ ಫೈಟ್ ಮಾಡೋ ಕೆಪಾಸಿಟಿ ನಮಗೆ ಯಾವ ರೀತಿ, ನಮ್ಮಲ್ಲಿ ಅದನ್ನ ತಡ್ಕೊಳ್ಳೋ ಶಕ್ತಿ, ನಮ್ಮ ಇಮ್ಯುನಿಟಿ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು, ಹೆಲ್ತ್ ಕೇರ್ ಫೆಸಿಲಿಟೀಸ್ ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಅದ್ರ ಬಗ್ಗೆ ನಾವು ಎಲ್ಲೂ ಮಾತಾಡ್ತಾ ಇಲ್ಲ. ಇವಾಗ ಇಮ್ಯುನಿಟಿಗಿಂತ ಹೆಚ್ಚಾಗಿದ್ದು ಇವಾಗ ಹೆಲ್ತ್ ಕೇರ್ ಫೆಸಿಲಿಟೀಸ್ಗೆ ಹೋದ್ವಿ ಅಂತಂದ್ರೆ, ಹೆಲ್ತ್ ಕೇರ್ ಫೆಸಿಲಿಟೀಸ್ನಲ್ಲಿ ಇದ್ದಿದ್ದು ಇವಾಗ ಹೌದು ವೈರಸ್ ಇದ್ದಿದ್ದು ಶ್ವಾಸಕೋಶಕ್ಕೆ ತೊಂದರೆ ಕೊಡುತ್ತೆ. ಇವಾಗ ನಮ್ಮ ಶ್ವಾಸಕೋಶ ಉಸಿರಾಟದ್ದೆಲ್ಲ ಎಲ್ಲ ಗಟ್ಟಿ ಇತ್ತು ಅಂತಂದ್ರೆ, ಈ ವೈರಸ್ ಇಂದ ನಮಗೆ ಹೆಚ್ಚು ತೊಂದರೆ ಆಗಬಾರದು ಅಂತ ಬಿಟ್ಟು ನಮ್ಮ ಮನಸ್ಸಿಗೆ ಅನಿಸ್ಬೋದು. ಅದೂ ಸತ್ಯ ಇದೆ. ಬಟ್ ಆದರೆ ಇವಾಗ ಪೊಲ್ಯೂಷನ್ ಅನ್ನೋದೇನಿದೆಯಲ್ಲ, ಪೊಲ್ಯೂಷನ್ ಇರಲಿ, ಗ್ಲೋಬಲ್ ವಾರ್ಮಿಂಗ್ ಇರಲಿ, ಇದೆಲ್ಲ ಜಾಸ್ತಿ ಇತ್ತು ಅಂತಂದ್ರೆ ಈ ವೈರಸ್ಗಳು ರೂಪಾಂತರಗೊಳ್ತಾನೆ ಇರ್ತವೆ. ನಮ್ಮ ಇಮ್ಯುನಿಟಿ ಇದ್ದಿದ್ದು ಕಮ್ಮಿ ಆಗ್ತಾನೆ ಇರ್ತತೆ. ಬಟ್ ಅದರಿಂದ ಈ ವೈರಸ್ಗಳಿಂದ ಅನಾಹುತ ಆಗೋ ಚಾನ್ಸಸ್ ಜಾಸ್ತಿನೇ ಇರ್ತತೆ. ಸೊ ಹಾಗಾಗಿ ನಾವು ವೈರಸ್ನ ನಾಮಕರಣ ಮಾಡಿಕೊಂಡು ವೈರಸ್ ಮೇಲೆ ಏನೋ ತಪ್ಪ ಹಾಕ್ತಾ ಇದ್ವಿ ಅಂತಂದ್ರೆ ನಾವೆಲ್ಲೂ ಹೋಗೋದಕ್ಕಾಗೋದಿಲ್ಲ. ಇನ್ನು ಬರೋದು ವ್ಯಾಕ್ಸಿನಿಗೆ ಬರ್ತೀವಿ. ವ್ಯಾಕ್ಸಿನ್ ಅಲ್ಲಿದ್ದು ಇವಾಗ ಮೊನ್ನೆ ಈ ವ್ಯಾಕ್ಸಿನ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ಜೊತೆ ನಾನೇನು ಶೇರ್ ಮಾಡ್ಕೋತೀನಿ ಅಂತಂದ್ರೆ, ಇಂಡಿಯಾದಲ್ಲಿ ಇದ್ದಿದ್ದು ಕೋವಿಶೀಲ್ಡು ಮತ್ತೆ ಕೋವ್ಯಾಕ್ಸಿನ್ 2, ಆಮೇಲೆ ಸ್ಪುಟ್ನಿಕ್ನು ಇದೆ. ಸ್ಪುಟ್ನಿಕ್ ಹೆಚ್ಚು ಉಪಯೋಗಿಸಿಲ್ಲ. ಕೋವಿಶೀಲ್ಡು ಕೋವ್ಯಾಕ್ಸಿನ್ ಇದ್ದಿದ್ದು ಡೇಟಾ ಇನ್ನೂ ಸರಿಗೆ ಕೊಡ್ತಾ ಇಲ್ಲ. ಕೋವ್ಯಾಕ್ಸಿನ್ ಇದ್ದಿದ್ದು ಬಹಳ ತಿಂಗಳುಗಳಾದ್ರೂ ಅದರದ್ದು ಅಪ್ರೂವಲ್ ಸಿಗ್ತಿರ್ಲಿಲ್ಲ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು ಎಲ್ಲೋ ಹೋದಾಗ ಸ್ವಲ್ಪ ಏನೋ ಮಾತುಕತೆ ಮಾಡಿದಾದ್ಮೇಲೆ ಇದ್ದಿದ್ದು ತಕ್ಷಣನೇ ಇದ್ದಿದ್ದು ಹೌದು ನಾವು ಇದನ್ನ ಅಪ್ರೂವ್ ಮಾಡ್ತೀವಿ, ಕಂಡೀಷನ್ ಮೇಲೆ ಅಪ್ರೂವ್ ಮಾಡ್ತೀವಿ ಅಂತ ಬಿಟ್ಟು ವಿಷಯ ಬಂತು. ಆಯಿತು, ಅಪ್ರೂವ್ ಮಾಡಾಯಿತು. ಇವಾಗ ಅಪ್ರೂವ್ ಮಾಡಾದ್ಮೇಲೆ ಇದು ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗ್ತಿದೆ ಏನು ಅನ್ನೋದನ್ನು ನಮಗೇನು ಹೊರಗಡೆ ಹೆಚ್ಚಾಗಿ ಯಾರೂ ಮಾತಾಡೋದಿಲ್ಲ. ಇದೇ ICMR ಸ್ಟಡಿ ಪ್ರಕಾರ ನೀವು ಇಲ್ಲಿ ನೋಡಿದ್ರಿ ಅಂತಂದ್ರೆ, ಇವಾಗೇನು ಕೋವಿಶೀಲ್ಡ್ ಆಗಲಿ ಅಥವಾ ಕೋವ್ಯಾಕ್ಸಿನ್ ಆಗಲಿ ತಗೊಂಡ್ರು ಅದ್ರಿಂದ ಪ್ರೊಟೆಕ್ಷನ್ ಏನಿದೆಯಲ್ಲ ಕ್ರಮೇಣ ಕಮ್ಮಿ ಆಗ್ತಾ ಬರ್ತತೆ ಅಂತ ಬಿಟ್ಟು ಹೇಳುತ್ತೆ. ಹೆಚ್ಚಾಗಿ ಸ್ಟಡಿ ಮಾಡಿರೋದು ವ್ಯಾಕ್ಸಿನ್ ಇದ್ದಿದ್ದು ಫೈಸರ್ ಮತ್ತೆ ಮೊಡರ್ನಾ ವ್ಯಾಕ್ಸಿನ್ ಏನು ಅಮೆರಿಕ ದೇಶದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರಲ್ಲ, ಈ ವ್ಯಾಕ್ಸಿನ್ಗಳನ್ನ ಹೆಚ್ಚಾಗಿ ಸ್ಟಡಿ ಮಾಡಿದ್ದಾರೆ. ಕೊಡೋದಕ್ಕಿಂತ ಮುಂಚೆ ಕೊಟ್ಟಾದ್ಮೇಲೂ ಜನರಲ್ಲಿ ಎಷ್ಟು ಆಂಟಿಬಾಡೀಸ್ ಇರುತ್ತೆ ಅಂತ ಬಿಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಅದನ್ನೆಲ್ಲದನ್ನು ನೋಡಿದ್ವಿ ಅಂದ್ರೆ, ನೀವು ಅಮೆರಿಕದ ಸ್ಟಡಿ ಅಥವಾ ಕೆನಡಾದ ಸ್ಟಡಿನಾದ್ರೂ ನೋಡಿ, ಇಂಡಿಯಾದ ಸ್ಟಡಿನಾದ್ರೂ ನೋಡಿದ್ವಿ, ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಇದ್ದಿದ್ದು ಅದರದ್ದು ಎಫೆಕ್ಟ್ ಏನಿದೆಯಲ್ಲ 4ರಿಂದ 6 ತಿಂಗಳಲ್ಲೇ ಅದು ಮತ್ತೆ ಕಮ್ಮಿ ಆಗ್ತಾ ಇದೆ ಅಂತ ಬಿಟ್ಟು. ಸೊ ಇವಾಗ ಇದು ಕಮ್ಮಿ ಆಗ್ತಿದೆ ಅಂತ ಅಂದಾಗ, ಇದು ಕಮ್ಮಿ ಆಗ್ತಿದೆ, ಇದು ಮತ್ತೆ ನಾವು ಜಾಸ್ತಿ ಪ್ರೊಟೆಕ್ಷನ್ ಕೊಡಬೇಕು ಅಂದ್ರೆ ಬೂಸ್ಟರ್ ಡೋಸ್ ಕೊಡಬೇಕು ಅಂತ ಬಿಟ್ಟು ಮಾತಾಡೋದಕ್ಕೆ ಶುರು ಮಾಡಿದ್ರು. ಇವಾಗ ಬೂಸ್ಟರ್ ಡೋಸ್ ಕೊಡೋದಕ್ಕೂ ಹೋದ್ರು. ಇನ್ನೂ ಬೇರೆ ಡೇಟಾಗಳನ್ನು ಹೆಚ್ಚಾಗಿ ರಿಲೀಸ್ ಮಾಡ್ತಾ ಇಲ್ಲ. ಬಟ್ ಕೆಲವು ಮೆಡಿಕಲ್ ರಿಸರ್ಚ್ ಅಲ್ಲಿ ಏನಿದೆ ಅಂತಂದ್ರೆ, ಇವಾಗ ನಾನೇನು ನಾಮಕರಣ ಮಾಡಿರೋ ವೈರಸ್ಗಳದ್ದು ಹೇಳ್ದಲ್ಲ, ಆಲ್ಫಾದಿಂದ ಹಿಡಿದು ಬೀಟಾ, ಗಾಮಾ, ಡೆಲ್ಟಾ, ಕಾಪಾ ಅಂತ ಬಿಟ್ಟು, ಈ ವ್ಯಾಕ್ಸಿನ್ ತಯಾರಿಕೆ ಶುರು ಮಾಡಿದಾಗಿದ್ದು ಬೀಟಾ ವೈರಸ್ ಅನ್ನೋದೇನಿತ್ತಲ್ಲ ಅದು ಹೆಚ್ಚಾಗಿತ್ತು. ಸೊ ಫಸ್ಟು ಈ ವ್ಯಾಕ್ಸಿನ್ ಇದ್ದಿದ್ದು ಬೀಟಾ ವೈರಸ್ಗೆ ಅದ್ರ ಅಗೇನ್ಸ್ಟ್ ಆಗಿ ಪ್ರೊಟೆಕ್ಷನ್ ಚೆನ್ನಾಗಿ ಕೊಡ್ತಾ ಇತ್ತು. ಅದಾದ್ಮೇಲೆ ಇದ್ದಿದ್ದು ಎಲ್ಲ ತಯಾರಿ ಮಾಡಿಸ್ಬಿಟ್ಟು ಜನರಿಗೆ ಕೊಡೋ ಅಷ್ಟೊತ್ತಿಗಾಗಲೇ ಏನಾಯ್ತು, ಈ ಡೆಲ್ಟಾ ವೈರಸ್ ಅನ್ನೋದು ಬಂತಲ್ಲ ಇಂಡಿಯಾದು ವೇರಿಯಂಟು. ಆಮೇಲಿಂದ ಏನಾಯ್ತು, ಓಕೆ ಈ ವ್ಯಾಕ್ಸಿನ್ ಇದ್ದಿದ್ದು ಬೀಟಾ ವೈರಸ್ಗೆ ಎಫೆಕ್ಟ್ ಆಗ್ತಾ ಇತ್ತು, ಇವಾಗ ಡೆಲ್ಟಾಗೆ ಇದ್ದಿದ್ದು ಎಫೆಕ್ಟ್ ಆಗೋದಿಲ್ಲ ಅಥವಾ ಕಮ್ಮಿ ಆಗ್ತಾ ಇದೆ. ಈ ರೂಪಾಂತರಗೊಂಡಿರೋದು ಏನಿದೆಯಲ್ಲ ಕೊರೋನಾ ವೈರಸ್ಗೆ ಹೆಚ್ಚಾಗಿ ಇಲ್ವೇನೋ ಕಮ್ಮಿ ಆಗ್ತಿದೆ ಅಂತ ಬಿಟ್ಟು. ಇವಾಗ ಒಮಿಕ್ರಾನ್ ಅಂತ ಬಿಟ್ಟು ಏನು ಬಂದಿದೆಯಲ್ಲ, ಮೊನ್ನೆ ಮೊಡರ್ನಾ ವ್ಯಾಕ್ಸಿನ್ ಅವ್ರು ಇದ್ದಿದ್ದು ಏನು ಹೇಳಿದ್ರು, ಮೋಸ್ಟ್ಲಿ ನಮ್ಮ ವ್ಯಾಕ್ಸಿನ್ ಇದ್ದಿದ್ದು ಇದಕ್ಕೆ ಎಫೆಕ್ಟಿವ್ ಇಲ್ಲ, ಸೊ ಇದಕ್ಕೋಸ್ಕರ ನಾವು ಇನ್ನೊಂದು ವ್ಯಾಕ್ಸಿನ್ ತಯಾರಿ ಮಾಡ್ತೀವಿ, ನಮ್ದು ಇರೋ ವ್ಯಾಕ್ಸಿನ್ನೇ ನಾವು ಸ್ವಲ್ಪ ಅದನ್ನ ಬದಲಾವಣೆ ಮಾಡಿಬಿಟ್ಟು ಇನ್ನೊಂದು ವ್ಯಾಕ್ಸಿನ್ ತಯಾರಿ ಮಾಡ್ತೀವಿ, ಅದಿದ್ದು ಮುಂದಿನ ವರ್ಷದ ಮೊದಲನೇ ಭಾಗದಲ್ಲಿ ಸಿಗುತ್ತೆ ವ್ಯಾಕ್ಸಿನ್ ಇನ್ನೊಂದು ಡೋಸ್ ಕೊಡೋದಕ್ಕೆ ಅಂತ ಬಿಟ್ಟು. ಸೊ ಹೀಗೆ ಅವ್ರು ಹೇಳ್ತಿದ್ದಂಗೆನೆ ಇವತ್ತಿಂದು ನೆನ್ನೆದು ನ್ಯೂಸ್ ಏನು ಅಂತಂದ್ರೆ, ಅವ್ರದ್ದು ಸ್ಟಾಕ್ ಮಾರ್ಕೆಟ್ ಬಹಳ ಚೆನ್ನಾಗಿ ನಡೆದಿದೆ. ಹಲವಾರು ಲಕ್ಷ ಕೋಟಿ ಅಷ್ಟು ದುಡ್ಡು
ಒಂದೆರಡು ದಿವಸದಲ್ಲೇ ಜಾಸ್ತಿ ಆಗಿದೆ. ಬಿಕಾಸ್ ಇವಾಗ ಮತ್ತೆ ಇನ್ನೂ ವ್ಯಾಕ್ಸಿನ್ಗಳು ಬರುತ್ತೆ ಅಂತ ಬಿಟ್ಟು. ಇಲ್ಲಿವರೆಗೂ ವ್ಯಾಕ್ಸಿನ್ದು ಡೇಟಾ ಇದ್ದಿದ್ದು ಹೌದು, ತಕ್ಕ ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿದೆ, ಆ ಸಮಯದಲ್ಲಿ ನಮಗೆ ಸಹಾಯ ಮಾಡುತ್ತೆ. ಬಟ್ ಅದು ರೂಪಾಂತರಗೊಂಡಿತ್ತು ಅಂತಂದ್ರೆ ಹಳೆ ವ್ಯಾಕ್ಸಿನ್ ತಗೊಂಡಿರೋದು ಹೊಸ ರೂಪಾಂತರಗೊಂಡಿರೋದಕ್ಕೆ ಬೆನಿಫಿಟ್ ಆಗುತ್ತಾ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಇವಾಗ ಈ ವಿಷಯದಲ್ಲಿ ಇದ್ದಿದ್ದು ನಾವು ಫ್ಲೂ ವ್ಯಾಕ್ಸಿನ್ ಏನಂತ ಬಿಟ್ಟು ಹೇಳ್ತೀವಿ, ಇನ್ಫ್ಲೂಯೆನ್ಸಾ ವೈರಸ್ ಇಂದ ಆಗೋ ಕಾಮನ್ ಕೋಲ್ಡ್ ಫ್ಲೂ ವ್ಯಾಕ್ಸಿನ್ ಬಗ್ಗೆ ಹೋದ್ವಿ ಅಂತಂದ್ರೆ, ಇವಾಗ ಈ ಪಾಶ್ಚಾತ್ಯ ದೇಶದಲ್ಲಿ ಅಮೆರಿಕ ಆಗಲಿ ಅಥವಾ ಬ್ರಿಟನ್ ಆಗಲಿ ಇಲ್ಲಿ ನೋಡಿದ್ವಿ ಅಂತಂದ್ರೆ ಈ ಫ್ಲೂ ವ್ಯಾಕ್ಸಿನ್ ಇದ್ದಿದ್ದು ಜನರಿಗೆ ವರ್ಷ ಕೊಡ್ತಿರ್ತಾರೆ. ಅದರ ಎಫಿಕಸಿ ಇದ್ದಿದ್ದು 50% 55% ಅಷ್ಟೇ ಇರೋದು. ಬಟ್ ಆದ್ರೂ ಅದು ಕೊಡ್ತಾ ಇದ್ದಾರೆ. ಇವಾಗ ಮುಂದಿನ ದಿನದಲ್ಲಿ ಕೆಲವರು ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಈ ಕೋವಿಡ್ ವ್ಯಾಕ್ಸಿನ್ ಒಂದ್ ರೀತಿಲಿ ಅದೇ ರೀತಿ ಆಗೋಗ್ಬಿಡ್ತತೆ. ಇವಾಗ ಇದ್ದಿದ್ದು ಪ್ರತಿ ವರ್ಷ ಬರೋ ರೀತಿ ಆಗುತ್ತೆ ಮೋಸ್ಟ್ಲಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿನದಲ್ಲಿ ಏನಾಗುತ್ತೆ ಇದು ಕೊರೋನಾ ವೈರಸ್, ಒಮಿಕ್ರಾನ್ ಇದ್ದಿದ್ದು ಕೊರೋನಾ ವೈರಸ್ಸೇ ಹೌದು, ಅದರದ ಇನ್ನೊಂದು ಭಾಗ ಹೌದು, ಅದು ರೂಪಾಂತರಗೊಂಡಿರೋದು ಹೌದು. ಈ ರೀತಿ ಇದ್ದಿದ್ದು ಇನ್ನೂ ಪದೇ ಬೇರೆ ರೂಪಾಂತರಗೊಂಡಿರೋದು ವೈರಸ್ಗಳು ಬರ್ತಾನೆ ಇರುತ್ತೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾವೆಲ್ಲರೂ ಸತ್ತೋದಾದ್ಮೇಲೂ ಈ ರೂಪಾಂತರಗೊಳ್ತಾನೆ ಇರ್ತವೆ ವೈರಸ್ಸು. ಹಾಗಾಗಿ ವೈರಸ್ಸನ್ನ ನಾವು ತೆಗೆಯೋದಕ್ಕಾಗೋದಿಲ್ಲ. ನಾವು ಗಮನ ಹರಿಸ್ಬೇಕಾಗಿರೋದು ನಮ್ದು ಎನ್ವಿರಾನ್ಮೆಂಟ್ನ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು. ಇವಾಗಿರೋ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೇಕು. ಇನ್ನು ನಾನು ಇವಾಗ ಇದ್ದಿದ್ದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಇವಾಗಲೇ ನೋಡ್ತಾ ಇದ್ದೆ, ಒಂದೊಂದು ಏರ್ಪೋರ್ಟ್ ಅಲ್ಲಿ ಇದ್ದಿದ್ದು ಒಂದೊಂದು ರೇಟ್ ಆಗ್ಲೇ ಸೆಟ್ ಮಾಡಿಬಿಟ್ಟಿದ್ದಾರೆ. ನೀವು ಅಲ್ಲಿ ಇಳಿದ ತಕ್ಷಣ ಮತ್ತಿನ್ನೂ ಸಲ ಟೆಸ್ಟ್ ಮಾಡಿಸ್ಕೋಬೇಕು. ಆ ಟೆಸ್ಟ್ ಮಾಡಿಸ್ಕೊಳ್ಬೇಕಾದ್ರೆ ನೀವು 4 ಗಂಟೆ ಏರ್ಪೋರ್ಟ್ ಅಲ್ಲಿ ಕಾಯ್ತೀನಿ ಅಂತಂದ್ರೆ ಅದಕ್ಕೊಂದು ರೇಟ್ ಇದೆ. ಅರ್ಧ ಗಂಟೆ ಕಾಯ್ತೀನಿ ಅಂತಂದ್ರೆ ಅದಕ್ಕೊಂದು ಟೆಸ್ಟ್ ರೇಟ್ ಇದೆ. ಬೆಂಗಳೂರಲ್ಲಿ ಮಾಡಿಸಿದ್ರಿ ಅಂತಂದ್ರೆ ಅದಕ್ಕೊಂದು ರೇಟ್ ಇದೆ. ಮಡ್ರಾಸಲ್ಲಿ ಮಾಡಿಸ್ತೀನಿ ಅಂದ್ರೆ ಅದಕ್ಕೊಂದು ರೇಟ್ ಇದೆ. ಮಹಾರಾಷ್ಟ್ರ ಅಂದ್ರೆ ಮುಂಬೈ, ಡೆಲ್ಲಿನಲ್ಲಿ ಮಾಡ್ಬೇಕು ಅಂದ್ರೆ ಎಲ್ಲದಕ್ಕೂ ಒಂದೊಂದು ರೇಟ್ ಇದೆ. ನನಗೇನು ಅರ್ಥ ಆಗೋದಿಲ್ಲ ಅಂತಂದ್ರೆ, ಇವಾಗ ಇದೇ ವೈರಸ್ ಇದ್ದಿದ್ದು ಇವಾಗ ದೇಶದ ಪೂರ್ತಿ ಒಂದು ಕಾಳಜಿ ವಹಿಸ್ತಿದೀವಿ ಅಂತಂದ್ರೆ ಒಂದೊಂದು ಊರಲ್ಲಿ ಒಂದೊಂದು ದರ ಏನು ಕೆಟ್ಟಿದ್ದೀರಾ. ಅದಿಟ್ಟಾದ್ಮೇಲೂ ಹೌದು ಎಲ್ರೂ ಜನ ಒಂದ್ ಕಡೆ ಇರಬಾರ್ದು ಅಂತಂದ್ರೆ, ನೀವು ಇವ್ರನ್ನೆಲ್ಲ ಇವಾಗ ಏರ್ಪೋರ್ಟ್ ಅಲ್ಲಿ ಇಷ್ಟೊಂದು ಜನನೆಲ್ಲ ಕೂರಿಸ್ಕೊಂಡು ಒಂದೇ ಕಡೆ ಕೂರಿಸಿ ಅವರಿಗೆ ಅಲ್ಲೇ ಹರಡೋಂಗೆ ಏನಕ್ಕೆ ಮಾಡ್ತಿದ್ರ? ಇವಾಗ ನಿಮ್ ಕಾಳಜಿ ಎಲ್ಲಿದೆ? ಇಲ್ಲಿ ನಿಮ್ಮ ವೈಜ್ಞಾನಿಕತೆ ಅಂತ ಬಿಟ್ಟು ಏನ್ ಹೇಳ್ತೀವಲ್ಲ, ಇದರಲ್ಲಿ ಎಷ್ಟು ಅರ್ಥ ಇದೆ? ಏನ್ ಮಾಡ್ತಿದ್ರ? ಈ 2 ವರ್ಷದಲ್ಲಿ ಆಗಿರುವಷ್ಟು ಕನ್ಫ್ಯೂಷನ್ನು, 2 ವರ್ಷದಲ್ಲಿ ಆಗಿರುವಷ್ಟು ಹೆದರಿಕೆ ಆಗ್ಲಿ ಅಥವಾ ಹೇಳೋದೊಂದು ಮಾಡೋದೊಂದಾಗ್ಲಿ, ಬಹುಶಃ ಇವಾಗ ನಮ್ಮ ವೈದ್ಯಕೀಯ ವೃತ್ತಿನಲ್ಲಿ ಇದ್ದಿದ್ದು ನಾನು ಯಾವತ್ತೂ ನೋಡಿಲ್ಲ. ಈ ರೀತಿ ಟಾಕ್ ಕೊಡ್ಬೇಕಾದ್ರೆ ಏನ್ ಹೇಳಬೇಕು, ಯಾವ್ದು ಹೇಳಬಾರ್ದು, ಎಷ್ಟ್ರ ಮಟ್ಟಿಗೆ ಇದಕ್ಕೆ ಒತ್ತು ಕೊಡಬೇಕು ಅನ್ನೋದು ಆ ಕನ್ಫ್ಯೂಷನ್ ಅಲ್ಲೇ ನಾವಿದೀವಿ. ಈ ವೈರಸ್ ಇದ್ದಿದ್ದು ಹೌದು ಹೊಸದೇನಲ್ಲ. ಇವಾಗ ನಾನು ಇದ್ದಿದ್ದು ಈ ಒಂದು ವರ್ಷದಲ್ಲಿ ಇದ್ದಿದ್ದು ಒಂದು 4-5 ಸಲ ಅಮೆರಿಕಕ್ಕೆ ಬಂದಿದ್ದೀನಿ, ಮಧ್ಯದಲ್ಲೂ ಹೋಗಿದ್ದೀನಿ. ನನ್ನ ಕಾಳಜಿ ಏನಿದೆ ಅದನ್ನ ನಾನು ವಹಿಸ್ತಾನೆ ಇರ್ತೀನಿ. ಇಲ್ಲಿವರೆಗೂ ನನಗೆ ಜ್ವರ ಏನು ಬಂದಿಲ್ಲ, ಎಲ್ಲೂ ನನಗೆ ಪಾಸಿಟಿವ್ ರಿಸಲ್ಟ್ಸ್ ಅಂತ ಬಂದಿಲ್ಲ. ಬಟ್ ನಾನು ಎಲ್ಲಿರ್ತೀನಿ, ಯಾರ ಜೊತೆ ಇರ್ತೀನಿ, ಎಷ್ಟು ಪ್ರಿವೆನ್ಷನ್ ತಗೋಬೇಕಾಗಿದೆಲ್ಲ. ಎಷ್ಟೇ ನಾವು ವ್ಯಾಕ್ಸಿನ್ ತಗೊಳ್ಳಿ, ಏನೇ ಮಾಡಿದ್ವಿ ಅಂತಂದ್ರೆ ನಮ್ಮ ಎಚ್ಚರಿಕೆ ಅನ್ನೋದೇನಿದೆಲ್ಲ ಅದು ಬಹಳ ಮುಖ್ಯವಾಗಿದೆ. ಇವಾಗ ಹೊರಗಡೆ ಇದ್ದಿದ್ದು ಎಷ್ಟರ ಮಟ್ಟಿಗೆ ಹೇಳ್ತಿರೋದು ಏನಾಗುತ್ತೆ ಅನ್ನೋದು ಬಿಟ್ಟು ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಮುಗಿಸೋದಕ್ಕಿಂತ ಕೊನೆಯದಾಗಿ ಹೇಳೋದು ಅಂತಂದ್ರೆ, ಇಲ್ಲಿವರೆಗೂ ಕೆಲಸ ಮಾಡಿರೋದು ನಮ್ಮ ಎಚ್ಚರಿಕೆ ಅಂದ್ರೆ ನಾವಿದ್ದಿದ್ದು ಧೂಳಲ್ಲಾಗ್ಲಿ, ಮಳೆಯಲ್ಲಾಗ್ಲಿ, ಗಾಳಿಯಲ್ಲಾಗ್ಲಿ ಯಾವ ರೀತಿ ನಮ್ಮ ದೇಹನ ನಾವು ಚಾಲೆಂಜ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಮಾಸ್ಕ್ ಹಾಕೊಳ್ಳೋದು ಹೌದು ಹಾಕೊಳ್ಳಿ. ಇವಾಗ ಧೂಳು ಇರ್ಬೇಕಾದ್ರೆ ಅಥವಾ ಬೇರೆ ಜಾಗದಲ್ಲಿ ನನ್ನ ಸುತ್ತಮುತ್ತ ಜನ ಜಾಸ್ತಿ ಇದ್ದಾರೆ ಅಂದಾಗ ಅವರಲ್ಲಿ ಬೇರೆ ಏನಾದ್ರೂ ತೊಂದರೆಗಳಿದೆಯಾ ಇಲ್ವಾ ಗೊತ್ತಾಗದೆ ಇದ್ದಾಗ ಮಾಸ್ಕ್ ಹಾಕೊಂಡಿರೋದು ಒಳ್ಳೇದೇನೆ. ಹೌದು, ಇವಾಗ ನಾನು ನಮ್ಮ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ಅಲ್ಲಿ ಮಾಸ್ಕ್ ಹಾಕೊಳ್ಳೋದಿಲ್ಲ. ನನ್ನ ಜೊತೆ ಜನ ಇದ್ರು ಅಂತಂದ್ರೆ, ನಮ್ಮ ಫ್ಯಾಮಿಲಿ ಇದ್ರು ಅಂತಂದ್ರೆ ನಮ್ಮ ಫ್ಯಾಮಿಲಿಯವ್ರ ಜೊತೆ ನಾವು ಯಾವ ರಿಸ್ಟ್ರಿಕ್ಷನ್ಸೂ ಇರೋದಿಲ್ಲ.
ನಮ್ಮ ಇಮ್ಯುನಿಟಿ ಚೆನ್ನಾಗಿತ್ತು, ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿತ್ತು, ನಮ್ಮದು ಬೇಸಿಕ್ ಪ್ರಿಕಾಷನ್ಸ್ ನಾವೇನು ನೋಡ್ಕೋತಿದ್ದೀವ ಅದಷ್ಟೇ ನೋಡ್ಕೊಂಡ್ವಿ ಅಂತಂದರೆ ಈ ರೀತಿ ರೂಪಾಂತರಗೊಳ್ಳೋ ವೈರಸ್ಗಳು ಬರ್ತಾನೆ ಇರ್ತವೆ. ಒಮಿಕ್ರಾನಲ್ಲೇ ನಿಲ್ಲೋದಿಲ್ಲ ಇದು, ಇನ್ನೂ ಹೊಸ ಹೊಸ ಹೆಸರುಗಳು ಕೊಡ್ತಾನೆ ಇರ್ತಾರೆ. ನಂದು 2ನೇ ಸ್ಲೈಡ್ ನಿಮಗೆ ತೋರಿಸ್ನಲ್ಲ, ಕೆಲವು ದೇಶದಲ್ಲಿ ಇದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಆಗಿದೆ. ಬೇರೆ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ನಡೀತಿತ್ತು ಅಂತಂದರೆ ಇವಾಗಲೇ ಇದ್ರದ್ದು ಭಯ ಹುಟ್ಬಿಟ್ಟಿದೆ. ಇವಾಗ ಒಂದು ಕಡೆ ಏನೋ ದೆವ್ವ ಬಂತು, ದೆವ್ವ ಅಂತೇಳ್ಬಿಟ್ಟು ನಮಗೇನು ಚಿಕ್ಕ ಮಕ್ಕಳಿದ್ದಾಗ ನಮಗೆ ಹೇಳ್ತಾ ಇದ್ರಲ್ಲ, ಹೌದು ದೆವ್ವ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಆದ್ರೂ ಆ ಹೆದರಿಕೆನಲ್ಲೇ ನಮಗೆ ಜೀವನ ಮಾಡಿಸೋದು ನನಗನ್ಸೋ ಪ್ರಕಾರ ಅದು ಸರಿಯಲ್ಲ. ವೈರಸ್ ಎಲ್ಲೂ ಹೋಗೋದಿಲ್ಲ, ವೈರಸ್ ಇಲ್ಲಿದ್ದೇ ಇರ್ತತೆ, ರೂಪಾಂತರಗೊಳ್ಳೋದೂ ನಿಲ್ಲೋದಿಲ್ಲ, ಅದು ಪದೇ ಪದೇ ರೂಪಾಂತರಗೊಳ್ತಾನೆ ಇರ್ತತೆ. ನೀವು ಯಾವುದಾದ್ರೂ ಹೆಸರು ಕೊಡ್ತಾ ಇರ್ರಿ, ಬಟ್ ಅದನ್ನು ತಡೆಯೋದಕ್ಕೆ ಎಲ್ಲ ಬೆಂಕಿ ಒಳಗಡೆ ಬಂದಾದ್ಮೇಲೆ ಇದು ನೀವು ಬಾಗಿಲು ಮುಚ್ಕೋತೀವಿ ಅಂತಂದರೆ ಪ್ರಯೋಜನ ಏನಿಲ್ಲ. ಜನರಿಗೆ ಜೀವನ ಮಾಡೋದಕ್ಕೆ ಬಿಡಬೇಕು, ಅದ್ರ ತಕ್ಕಂತೆ ನೀವು ಬದಲಾವಣೆಗಳು ಮಾಡಬೇಕು. ಇದು ಆಡಳಿತದ ಜವಾಬ್ದಾರಿ, ಆಡಳಿತ ವರ್ಗದವ್ರ ಜವಾಬ್ದಾರಿ ಹೌದು. ಅವ್ರದ್ದಿದ್ದು ಇದನ್ನು ಬಹಳ ಶ್ರದ್ಧೆ ಹಾಗೂ ಕಟ್ಟುನಿಟ್ಟಿಂದ ಅವರು ಪಾಲಿಸ್ಬೇಕಾಗಿದೆ. ನಮ್ಮ ಕಾಳಜಿ ಏನಿದೆ ಅಂತಂದರೆ ನಾವು ಎಚ್ಚೆತ್ಕೋಬೇಕಾಗಿದೆ ಇಲ್ಲಿ. ನಿಜವಾಗ್ಲೂ ಇದೇ ರೀತಿ ಹೋಯಿತು ಅಂತಂದರೆ ಜನಜೀವನ ವೈರಸ್ಗಿಂತ ಹೆಚ್ಚಾಗಿ ಬೇರೆ ಕಾರಣಗಳಿಂದ ತೊಂದರೆ ಆಗೋದಂತೂ ಖಚಿತವಾಗಿದೆ. ಊಟ ಸಿಗೋದಿರಲಿ, ಕೆಲಸ ಸಿಗೋದಿರಲಿ, ಸಂಬಳ ಬರೋದಿರಲಿ, ಅಥವಾ ಆಹಾರ ಪದಾರ್ಥ ಒಂದೇ ಸಲ ಇವಾಗ ಜಾಸ್ತಿ ಆಗೋದಿರಲಿ, ಇದರಿಂದನೂ ಹೆಚ್ಚಾಗಿ ತೊಂದರೆಗಳು ಬರುತ್ತೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಾಗುತ್ತೆ. ಸೊ ಇಷ್ಟು ಹೇಳಿ ಹೀಗೆ ನನ್ನ ಲಾಸ್ಟ್ ಸ್ಲೈಡ್ ಏನು ಅಂತಂದರೆ, ಬಿವೇರ್ ಆಫ್ ಫಾಲ್ಸ್ ನಾಲೆಡ್ಜ್, ಇಟ್ ಈಸ್ ಮೋರ್ ಡೇಂಜರಸ್ ದೆನ್ ಇಗ್ನೋರೆನ್ಸ್. ಅಂದರೆ ನನಗೆ ವಿಷಯ ಗೊತ್ತಿಲ್ಲ ಅಂತಂದರೆ ಪರವಾಗಿಲ್ಲ, ಅದರಿಂದ ನಾನೇನು ಹಾನಿ ಮಾಡೋದಿಲ್ಲ. ಬಟ್ ವಿಷಯನ ತಿರುಚಿಬಿಟ್ಟು ನಾವು ಸ್ವಲ್ಪ ಇಂಪಾರ್ಟೆನ್ಸ್ನ ಚೇಂಜ್ ಮಾಡಿದ್ವಿ ಅಂತಂದರೆ ಅದರಿಂದ ಹೆಚ್ಚು ಅನಾಹುತ ಆಗುತ್ತೆ ಸಮಾಜಕ್ಕೆ ಅಂತೇಳ್ಬಿಟ್ಟು ನನ್ನ ಅನಿಸಿಕೆ. ಸೊ ಮತ್ತೊಮ್ಮೆ ಈ ಕೊರೋನಾ ವೈರಸ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾನವ ಬಂಧುತ್ವ ವೇದಿಕೆಗೆ ನಾನು ಆಭಾರಿಯಾಗಿದ್ದೀನಿ. ಬಂಧುಗಳೇ, ಇಲ್ಲಿಯವರೆಗೂ ಈ 3ನೇ ಅಲೆ ಒಮಿಕ್ರಾನ್ ಬಗ್ಗೆ ಭಾರತದಲ್ಲಿ ಮಾಧ್ಯಮಗಳು, ರಾಜಕಾರಣಿಗಳು ಮತ್ತು ಈ ಮೆಡಿಕಲ್ ಮಾಫಿಯಾದವರೆಲ್ಲರೂ ಸೇರ್ಕೊಂಡು ಜನರನ್ನ ಭೀತಿಯಲ್ಲಿಡುವಂತ, ಭಯವನ್ನು ಹುಟ್ಟಿಸುವಂತ ಗಿರಿ ಸರ್ ಯಾವ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ ಅಂತಂದ್ರೆ, ಶಾಲೆಗಳನ್ನ ಆರಂಭ ಮಾಡ್ಬೇಕು ಮಾಡಬಾರ್ದು, ಮತ್ತೆ ಅವ್ರ ಪಾಲಕರಿಗೆ 2 ಡೋಸ್ ಕಂಪಲ್ಸರಿ ಹಾಕೊಂಡವ್ರು ಮಾತ್ರ ಮಕ್ಕಳನ್ನ ಸ್ಕೂಲಿಗೆ ಕರೆಸ್ತಕ್ಕಂತ ಈ ತರದ ಎಲ್ಲ ವಿಷಯಗಳನ್ನ ಇಲ್ಲಿ ನಡೀತಾ ಇದೆ. ನೀವು ಸುದೀರ್ಘವಾಗಿ ಮಾತನಾಡಿದ್ದೀರಿ, ತಮಗೆ ಧನ್ಯವಾದಗಳು.